The actual study starts from here. ನಿಜವಾದ ಸ್ಟಡಿ ಇಲ್ಲಿಂದ ಶುರು ಆಗುತ್ತೆ. You have to remember all these important words and phrases for your forthcoming examination, because you have to write answers for 1, 4, and 6 mark questions in your forthcoming examinations. ಮುಂಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ನೀವು ಏನ್ ಕೇಳ್ತಾರೆ 1 ಮಾರ್ಕ್ ಇಂದು, 4 ಮಾರ್ಕ್ಸ್ ಇಂದು, 6 ಮಾರ್ಕ್ಸ್ ಇನ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಬೇಕಾಗತ್ತೆ. ಆ ಕಾರಣಕ್ಕೆ ನಾವೊಂದು ಪ್ಲಾನ್ ಮಾಡಿ ಏನ್ ಮಾಡ್ಲಿಕ್ಕೆ ನಿಮಗ ಅಂತಂದ್ರ, ಇಡೀ ಪಾಠದಲ್ಲಿ ಏನ್ ಬರ್ತದಲ್ಲ ಕೀ ವರ್ಡ್ಸ್ ಅಂತ ಕರೀತಾರೆ, ಅವುಗಳನ್ನ ಕೀ ಫ್ರೇಸಸ್ ಅಂತ ಕರೀತಾರೆ. ಅದನ್ನೇ ಜನರಲ್ ಆಗಿ ಯೂಸ್ ಮಾಡುವಂತ ಶಬ್ದ ಇಂಪಾರ್ಟೆಂಟ್ ವರ್ಡ್ಸ್ ಅಂಡ್ ಫ್ರೇಸಸ್ ಅಂತ ಇಲ್ಲಿ ಕೊಳ್ಳಾಗ್ಯದ. ಯಾಕೆ ಕೊಳ್ಳಾಗ್ಯದ ಅಂತಂದ್ರೆ ಇವುಗಳನ್ನ ನಾಳೆ ನಿಮ್ಮ ಪರೀಕ್ಷೆಯಲ್ಲಿ 1 ಮಾರ್ಕಿಗೆ, 4 ಮಾರ್ಕ್ಸ್ಗೆ, 6 ಮಾರ್ಕ್ಸ್ಗೆ ಕ್ವಶನ್ಗಳನ್ನು ಕೇಳಿದಾಗ ಇವುಗಳನ್ನೇ ಯೂಸ್ ಮಾಡಿಕೊಂಡು ನೀವು ಆನ್ಸರ್ ಮಾಡಬೇಕಾಗತ್ತೆ. ನೋಡ್ರಿ, ಇದು ಪೊಯಮಿನ ಫಾರ್ಮ್ ಯಾವುದು ಅಂತ ನೋಡಿದಾಗ we come to know that its poetic form is a lyrical verses or lyrical soliloquies ಅನ್ಬೇಕು. ಪುಸ್ತಕದಲ್ಲಿ ವರ್ಸಸ್ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ವರ್ಸಸ್ ಅಂತಂದ್ರ ಪೊಯಮಿನ ಸಾಲುಗಳು, ಲೈನ್ಸ್ ಆಫ್ ಪೊಯಮ್ ಅಂತ ಆಗತ್ತೆ. ಆದ್ರೆ ಇಲ್ಲಿ soliloquies ಅಂದ್ರ ಕರೆಕ್ಟ್ ಆಗತ್ತೆ. ಹಿಂಗಾಗಿ ದ ಪೊಯೆಟಿಕ್ ಫಾರ್ಮ್ ಆಫ್ ದಿಸ್ ಪೊಯಮ್ ಈಸ್ ಲಿರಿಕಲ್ soliloquies. ಏನ್ ಅನ್ಬೇಕದ ನಂತರ soliloquies ಅನ್ಬೇಕು. lyrical soliloquies. The poetic form of this poem is lyrical soliloquies. Subject ನೋಡ್ರಿ, about the true love. This poem is about true love. The poetic form of this poem is lyrical soliloquies or verses. Persons ಗಳನ್ನ ನೋಡ್ರಿ, ಕ್ಯಾಪುಲೇಟ್ಸ್ ಅಂಡ್ ಮಂಟೆಗ್ಯೂಸ್ ಏನ್ ಇವು ಅನ್ನೋದನ್ನ ಬ್ರೆಕೆಟ್ ನಲ್ಲಿ ಕೊಡ್ಲಾಗಿದೆ. ರಾಯಲ್ ಫ್ಯಾಮಿಲೀಸ್ ಅಂತಂದ್ರೆ ರಾಜ ಕುಟುಂಬಗಳು, ರಾಜ ಮನೆತನಗಳು ಅಂತ ಅರ್ಥ. ಸ್ಟಾನ್ಸ್ ಎನಿಮೀಸ್, ಆದ್ರೆ ಇವು ಎರಡು ಸ್ಟ್ರಾಂಗ್ ಎನಿಮೀಸ್, ಡೆಡ್ ಎನಿಮೀಸ್, ಬದ್ಧ ವೈರಿಗಳಾಗಿತ್ತು. ನೆಕ್ಸ್ಟ್ ನೋಡ್ರಿ, ಓಲ್ಡ್ ಲಾರ್ಡ್ ಕ್ಯಾಪುಲೇಟ್. ಓಲ್ಡ್ ಲಾರ್ಡ್ ಕ್ಯಾಪುಲೇಟ್ ಯಾರಿತ? ಫಾದರ್ ಆಫ್ ಜೂಲಿಯಟ್. ಈಸ್ ದ ಫಾದರ್ ಆಫ್ ಜೂಲಿಯಟ್. ನೆಕ್ಸ್ಟ್ ರೋಮಿಯೋ. ರೋಮಿಯೋ belongs to Montague family. Romeo belongs to Montague family. Romeo is the hero of this drama, hero of this poem. ಈ ಕವನದಲ್ಲಿ ಬರ್ತಕ್ಕಂತ ಈ ಕವನದ ಹೀರೋ ಈತ. ಜೂಲಿಯಟ್ belongs to Capulet family. ಜೂಲಿಯಟ್ belongs to Capulet family ಅನ್ನೋದನ್ನ ಬ್ರಾಕೆಟ್ ನಲ್ಲಿ ಕೊಡಲಾಗಿದೆ. Juliet is the representative or symbol of divine love. ಹಾಗಾದರೆ ರೋಮಿಯೋ ಅಲ್ಲೇನು? ರೋಮಿಯೋನು ಸೇಮ್. ರೋಮಿಯೋ ಅಂಡ್ ಜೂಲಿಯಟ್ ಆರ್ ದ ರಿಪ್ರೆಸೆಂಟೇಟಿವ್ಸ್, ಪ್ರತಿನಿಧಿಗಳು, ರಿಪ್ರೆಸೆಂಟೇಟಿವ್ಸ್ ಆಫ್ ದ ಡಿವೈನ್ ಲವ್, ದೈವಿ ಪ್ರೇಮದ, ದಿವ್ಯ ಪ್ರೇಮದ ಪ್ರತಿನಿಧಿಗಳು ಇವರು. ಇವರಿಬ್ಬರು ಅದರ ಸಂಕೇತಗಳು ಅಂತ ಹೇಳಬೇಕು ನಾವು. ಅದಕ್ಕೆ ಬ್ರಾಕೆಟ್ ನಲ್ಲಿ ಜೂಲಿಯಟ್ ಮುಂದ ಅವಳು ಯಾವ ಫ್ಯಾಮಿಲಿಗೆ ಸೇರಿದಾಳೆ ಅನ್ನೋದನ್ನು ಕೊಳ್ಳಲಾಗಿದೆ, ಕ್ಯಾಪುಲೇಟ್. ಅವಳು ಯಾರ ಪ್ರತಿನಿಧಿ ಅನ್ನೋದನ್ನು ಕೊಳ್ಳಲಾಗಿದೆ, ಡಿವೈನ್ ಲವ್. ನೆಕ್ಸ್ಟ್ ನೋಡ್ರಿ, ರೋಸ್ಲಿನ್. ಏನನ್ಬೇಕು ಅದನ್ನ? ರೋಸ್ಲಿನ್. ಸಿ ಇಸ್ ದ ರಿಪ್ರೆಸೆಂಟೇಟಿವ್ ಆಫ್ ಫಿಸಿಕಲ್ ಲವ್, ಸೆಕ್ಸ್ ಅಂತ ಏನ್ ಕರಿತಿರಲ್ಲ, ಕಾಮ, ಕಾಮದ ಪ್ರತಿನಿಧಿ. ಇವರಿಬ್ಬರು ಪ್ರೇಮದ ಪ್ರತಿನಿಧಿಗಳು. ಇವಿಷ್ಟು ಇಂಪಾರ್ಟೆಂಟ್ ಪರ್ಸನ್ಸ್ ಗಳನ್ನು ತಗೊಂಡು ಏನ್ ಮಾಡಿದ್ದಾನೆ ಕವಿ ಶೇಕ್ಸ್ಪಿಯರ್ ಅಂತಂದ್ರೆ ಈ ಎರಡು soliloquies ಗಳನ್ನ ಬರೆದಿದ್ದಾನೆ. ನೆಕ್ಸ್ಟ್ ಥಿಂಗ್ಸ್ ನೋಡ್ರಿ, ಲೈಟ್ ಆಫ್ ಬ್ಯೂಟಿ ಆಫ್ ಜೂಲಿಯಟ್,
ನೋಡ್ರಿ ಎಷ್ಟು ದೊಡ್ಡದ ಫ್ರೇಸ್. ಲೈಟ್ ಒಂದ್ ಶಬ್ದ, ಆಪ್ ಎರಡನೇ ಶಬ್ದ, ಬ್ಯೂಟಿ ಮೂರನೇ ಶಬ್ದ, ಆಪ್ ನಾಲ್ಕನೇ ಶಬ್ದ, ಜೂಲಿಯಟ್ ಐದನೇ ಶಬ್ದ. 5 ವರ್ಡ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಯು ಹ್ಯಾವ್ ಫ್ರೇಮ್ಡ್ ಒನ್ ಫ್ರೇಸ್. ಇಟ್ ಈಸ್ ಎ ಫ್ರೇಸ್ ಆಫ್ 5 ವರ್ಡ್ಸ್. ಲೈಟ್, ಆಪ್, ಬ್ಯೂಟಿ ಆಫ್ ಜೂಲಿಯಟ್. ಜೂಲಿಯಟ್ಳ ಸೌಂದರ್ಯದ ಬೆಳಕು. ಏನಂತೀರಿ ಕನ್ನಡದಾಗ? ಜೂಲಿಯಟ್ಳ ಸೌಂದರ್ಯದ ಬೆಳಕು. ಆ ಜೂಲಿಯಟ್ಳ ಸೌಂದರ್ಯದ ಬೆಳಕನ್ನ ಕವಿ ಏನ್ ಮಾಡಿದಾನೆ, ಅದಕ್ಕೆ ಹೋಲಿಸಿದಾನೆ ಇಲ್ಲಿ ರೋಮಿಯೋನ್ ಮೂಲಕ ಅಂತಂದ್ರ ಲೈಟ್ ಆಫ್ ಟಾರ್ಸಸ್. ಒಂದ್ ಕಡೆಗೆ ಜೂಲಿಯಟ್ಳ ಸೌಂದರ್ಯದ ಬೆಳಕು, ಇನ್ನೊಂದ್ ಕಡೆಗೆ ಅಲ್ಲಿ ಹಚ್ಚಿರ್ತಕ್ಕಂತ ರಾತ್ರಿ ದೀಪದ ಬೆಳಕು. ಲೈಟ್ ಆಫ್ ಟಾರ್ಸಸ್, ಟಾರ್ಸಸ್ ಅಂದ್ರೆ ದೀಪ ಅನ್ಕೋಡ್. ಯಾವ ರೀತಿಯಾಗಿ ಕಾಣ್ತಾ ಇದ್ಲು ಅವನಿಗೆ ಅನ್ನೋದನ್ನ ಮುಂದಿದೆ ನೋಡ್ರಿ, ಯಾರೋ ಮಾರ್ಕ್ ಮಾಡಿ ಕೊಡ್ಲಾಗ್ಯದ. ಸ್ಟಾರ್ಸ್ ಅನ್ ಸೀಕ್ ಆಫ್ ನೈಟ್. ರಾತ್ರಿಯ ಕೆನ್ನೆಯ ಮೇಲೆ ಜ್ಯೋತ್ ಬಿದ್ದಿರ್ತಕ್ಕಂತ ನಕ್ಷತ್ರ ಹಾಗೆ, ಅಂದ್ರ ರಾತ್ರಿಯಲ್ಲಿ ನಕ್ಷತ್ರ ಕಂಡಂಗ ಅಂತ. ಸೇಮ್ಸ್ ಆಸ್ ಎ ಸ್ಟಾರ್ ಇನ್ ದ ನೈಟ್ ಅಂತ ತಿಳ್ಕೋರಿ. ಯಾವ ರೀತಿಯಾಗಿ ಯೂಸ್ ಮಾಡ್ತೀರಿ? ಜೂಲಿಯಟ್ ಸೇಮ್ಸ್ ಆಸ್ ಎ ಸ್ಟಾರ್ ಇನ್ ದ ನೈಟ್ ಅಂತ ಅರ್ಥ ಮಾಡ್ಕೋಬೇಕು. ಸ್ಟಾರ್ಸ್ ಇನ್ ಸ್ಕೈ ಹೆಂಗ್ ಕಾಣ್ತಾ ಇದ್ವು? ಅದನ್ನ ನಕ್ಷತ್ರದ ಹಾಗೆ ಕಾಣ್ತಾ ಇದ್ವು. ಸ್ಟಾರ್ ಆರ್ ಸ್ಟಾರ್ಸ್ ಇನ್ ಸ್ಕೈ. ದೇರ್ ಇಸ್ ಜುವೆಲ್ ಇನ್ ಇಥಿಯೋಪಿಯರ್. ಇಥಿಯೋಪ್ ಅಂದ್ರೆ ಬ್ಲ್ಯಾಕ್ ವುಮನ್. ಅವಳ ಕಿವಿಯಲ್ಲಿ ಇರ್ತಕ್ಕಂಥ ಇಯರ್ ರಿಂಗ್, ಕಿವಿ ಓಲೆ. ಆ ಕಿವಿ ಓಲೆಯಲ್ಲಿ ಹಾಕಿರ್ತಕ್ಕಂಥ ಡೈಮಂಡ್. ಬ್ಯೂಟಿ ಟು ರಿಚ್ ಫಾರ್ ಯೂಸ್. ಎಲ್ಲರಿಗೂ ಒಲಿತಕ್ಕಂತ ಸೌಂದರ್ಯವತಿ ಅಲ್ಲ. ಅಂಡ್ ಬ್ಯೂಟಿ ಫಾರ್ ಅರ್ತ್ ಟು ಡಿಯರ್. ಭೂಲೋಕದಲ್ಲಿ ಇವಳೊಬ್ಳೇ ಒಬ್ಳು ಅದ್ವಿತೀಯ ಸುಂದರಿ. ಅಂತಹ ಸುಂದರಿಯನ್ನು ಪಡಿಬೇಕು ಅಂತಂದ್ರ ಅವರು ಆ ರೀತಿ ಇರಬೇಕು. ಯಾಕೆ ಅಂತಂದ್ರ ಇಡೀ ಭೂಲೋಕದಲ್ಲಿ ಇವಳೊಬ್ಳೇ ಒಬ್ಳು ಅದ್ವಿತೀಯ ಸುಂದರಿ. ಇವಳಂತ ಸುಂದರಿ ಭೂಲೋಕ ಅಲ್ಲ, ದೇವಲೋಕ ಅಲ್ಲ, ನರಕಲೋಕದಲ್ಲಿಯೂ ಇಲ್ಲ ಅನ್ನೋ ಮಾತನ್ನ ಇಲ್ಲಿ ಶೇಕ್ಸ್ಪಿಯರ್ ಅಂದಿದ್ದಾನೆ. ಎ ಸ್ನೋವಿ ಡೋ ವಿತ್ ಕ್ರಾಸ್. ಬೇರೆ ಹುಡುಗಿಯರನ್ನೆಲ್ಲ ಕಾಗೆಗಳಿಗೆ ಹೋಲಿಸಿ ಆ ಹುಡುಗಿಯರ ಗುಂಪಿನಲ್ಲಿ ಅಂತಂದ್ರೆ ಅವ್ರ ಕಾಗೆಗಳಿದ್ದಂಗ, ಆ ಕಾಗೆಗಳ ಗುಂಪಿನಲ್ಲಿ ಇವಳು ಬೆಳ್ಳಗಿರ್ತಕ್ಕಂಥ ಪಾರಿವಾಳದ ಹಾಗೆ ಅಂತ ಹೇಳಿಕ್ಕೆ ಈ ಫ್ರೇಸ್ ಅನ್ನ ಯೂಸ್ ಮಾಡಿದ್ದಾನೆ. ಎ ಸ್ನೋವಿ ಡೋ ವಿತ್ ಕ್ರಾಸ್. ಯಾಂಡರ್ ಲೇಡಿ, ದೇವಲೋಕದ ದೇವತೆ. ಇವಳು ಈ ಲೋಕದ ಹೆಣ್ಣಲ್ಲ, ಆ ಲೋಕದ ಹೆಣ್ಣು. ಅದನ್ನೇ ಡಿವೈನ್ ಲೇಡಿ ಅಂತ ಕರೀಲಾಗಿದೆ. ಡಿವೈನ್ ಅಂದ್ರ ದೇವಲೋಕದ ಹೆಣ್ಣು, ದೇವತೆ. ಲೇಡಿ ಆಫ್ ಹೆವನ್, ಸ್ವರ್ಗ ದೇವತೆ, ಸ್ವರ್ಗದ ದೇವತೆ, ಸ್ವರ್ಗದ ಲೇಡಿ. ಇವಳು ರಿಪ್ರೆಸೆಂಟೇಟಿವ್ ಆಫ್ ಟ್ರೂ ಬ್ಯೂಟಿ. ಟ್ರೂ ಲವ್ ಅನ್ಬಹುದು, ಟ್ರೂ ಬ್ಯೂಟಿ ಅನ್ಬಹುದು, ಪ್ಯೂರಿಟಿ ಅನ್ಬಹುದು. ನೆಕ್ಸ್ಟ್, ಬ್ಲೆಸ್ಡ್ ಇಸ್ ರಿವ್ಸ್ ಹ್ಯಾಂಡ್. ರಿವ್ಡ್ ಅಂತ ಪಾಪಿಷ್ಟ, ಕಾಮಿಷ್ಟ. Blessed his rude hand by touching her, and purified his heart and mind by talking with her. ರೋಮಿಯೋ ಅಂತಾನೆ, ಅವಳನ್ನ ಕೈ ಕುಲಿಕ್ಕಿ ಹ್ಯಾಂಡ್ ಶೇಕ್ ಮಾಡಿ ಪರಿಚಯ ಮಾಡ್ಕೊಳ್ಳೋದ್ರ ಮೂಲಕ, ಅವಳನ್ನ ಮುಟ್ಟೋದ್ರ ಮೂಲಕ ನನ್ನ ದೇಹವನ್ನ ಕಾಮದಿಂದ ಪಾವನಗೊಳಿಸ್ಕೊಂಡೆ, ಪ್ರೇಮಮಯಗೊಳಿಸ್ಕೊಂಡೆ. ಅವಳ ಜೋಡಿ ಮಾತನಾಡೋದ್ರ ಮೂಲಕ ನನ್ನ ಮನಸ್ಸು, ಹೃದಯ ಮತ್ತು ಆತ್ಮವನ್ನ ಪಾವನಗೊಳಿಸ್ಕೊಂಡೆ ಅಂತ ಹೇಳ್ತಾನೆ. ಅದಕ್ಕೆ ಇದನ್ನ ಇಲ್ಲಿ ಯೂಸ್ ಮಾಡಲಾಗಿದೆ. ಬ್ಲೆಸ್ಡ್ ಹಿಸ್ ರಿವ್ಡ್ ಹ್ಯಾಂಡ್ ಬೈ ಟಚಿಂಗ್ ಹರ್, ಅಂಡ್ ಪ್ಯೂರಿಫೈಡ್ ಅಂದ್ರೆ ಪಾವನಗೊಳಿಸು, ಪವಿತ್ರಗೊಳಿಸು. ಹೀಸ್ ಹಾರ್ಟ್ ಅಂಡ್ ಮೈಂಡ್ ಬೈ ಟಾಕಿಂಗ್ ವಿತ್ ಹರ್. ಅವಳ ಜೋಡಿ ಮಾತನಾಡೋದ್ರ ಮೂಲಕ ಅವನ ಹೃದಯ, ಮನಸ್ಸು ಎರಡನ್ನ ಪಾವನಗೊಳಿಸ್ಕೊಂಡ. ಫಾಲ್ಸ್ ಬ್ಯೂಟಿ ಯಾರು? ರೋಸ್ಲಿನ್. ಟ್ರೂ ಬ್ಯೂಟಿ ಯಾರು? ಜೂಲಿಯಟ್. ಇವಿಷ್ಟು ರೋಮಿಯೋ ಜೂಲಿಯಟ್ಗಳನ್ನ ಹೊಗಳಿಕ್ಕೆ ಯೂಸ್ ಮಾಡಿರ್ತಕ್ಕಂಥ ಫ್ರೇಸಸ್ಗಳು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ರೇಸಸ್ಗಳು. ನೆಕ್ಸ್ಟ್ ನೋಡ್ರಿ, ಜೂಲಿಯಟ್ ರೋಮಿಯೋನನ್ನ ಹೊಗಳಿಕ್ಕೆ ಯೂಸ್ ಮಾಡಿರ್ತಕ್ಕಂಥ ಫ್ರೇಸಸ್ಗಳನ್ನ ಸ್ವಲ್ಪ ನೋಡ್ರಿ. ಡೇ ಇನ್ ದ ನೈಟ್, ಹಗಲಿನಲ್ಲಿ ಅಲ್ಲ, ರಾತ್ರಿಯಲ್ಲಿ ಹಗಲಿದ್ದಂಗ. ಅಂದ್ರೆ ಸನ್ ಆಫ್ ದ ನೈಟ್ ಅಂತ ತಿಳ್ಕೋಬೇಕು ನೀವು, ರಾತ್ರಿ ಸೂರ್ಯ ಇದ್ದಂಗ. ಜೂಲಿಯಟು ಅವಳನ್ನ ರಾತ್ರಿ ಸೂರ್ಯ ಇದ್ದಂಗ ಅಂತ ಹೇಳ್ತಾಳೆ. ಲೈಸ್ ಅಪಾನ್ ದ ವಿಂಗ್ಸ್ ಆಫ್ ನೈಟ್, ವೇರ್ ಯು ಆರ್ ಇನ್ ದ
ಸ್ಕೈ ಇನ್ ದ ನೈಟ್ ಅಂತಾಳ ಅವಳು. ಎಲ್ಲಿರ್ತಿ ನೀನು ಅಂತಂದ್ರ ರಾತ್ರಿ ಹೊತ್ತಿನಲ್ಲಿ ಆಕಾಶದಲ್ಲಿ ಇರ್ತಿ. ರಾತ್ರಿ ಹೊತ್ತಿನಲ್ಲಿ ಆಕಾಶವನ್ನ ಹಚ್ಚಿಟ್ಟಿರ್ತಾರಲ್ಲ, ಜ್ಯೋತ್ ಬಿಟ್ಟಿರ್ತಾರಲ್ಲ, ಹಂಗ ನಕ್ಷತ್ರ ಹೆಂಗ ಆಕಾಶದಲ್ಲಿ ಇರ್ತಾವೋ ಹಾಗೆ ನೀನು ರಾತ್ರಿಯ ಸೂರ್ಯ ಇದ್ದ ಹಾಗೆ. ಸ್ಟಾರ್ ಇನ್ ದ ಸ್ಕೈ ಅಂತಂದ್ರೆ ಮೀನಿಂಗ್ ಮುಂದ್ಕೊಳ್ಳಾಗಿದೆ. ಸನ್ ಇನ್ ದ ನೈಟ್ ಅಂತಿ, ಎಲ್ಲ ಅರ್ಥ ಒಂದೇ. ಡೇ ಇನ್ ದ ನೈಟ್ ಅಂದ್ರೆ ಒಂದೇ, ಲೈಸ್ ಅಪ್ ಆನ್ ದ ವಿಂಗ್ಸ್ ಆಫ್ ನೈಟ್ ಅಂದ್ರೆ ಒಂದೇ, ಸ್ಟಾರ್ ಇನ್ ದ ಸ್ಕೈ ಅಂದ್ರೆ ಒಂದೇ, ಸನ್ ಇನ್ ದ ನೈಟ್ ಅಂತ. ವೈಟ್ ಸ್ನೋ ಅಂಡ್ ರೆವನ್ಸ್ ಬ್ಯಾಕ್, ಅವಳನ್ನ ಹೋಗ್ಲಿಕ್ಕೆ ಎಷ್ಟೊಂದು ಪಾವನ, ಪವಿತ್ರ, ಪರಿಶುದ್ಧ ನೀನು ಅಂತಂದ್ರೆ, ಆಗಲೇ ಮುಂಜಾನೆ ಬಿದ್ದಿರ್ತಕ್ಕಂಥ ಬರ್ಫಿನ ಕಣ, ಐಸಿನ ಕಣ, ಬೆಳ್ಳಗಿರ್ತಕ್ಕಂಥ ಐಸಿನ ಕಣ, ಅದಕ್ಕಿಂತಲೂ ಬೆಳ್ಳಗ. ಎದ್ರ ಮೇಲೆ ಬಿದ್ದಿರ್ತಕ್ಕಂಥ ಐಸಿನ ಕಣ ಅಂತಂದ್ರ ಡೊಂಬು ಕಾಗೆ, ಕರ್ರಗಿರ್ತಕ್ಕಂಥ ಕಾಗೆಯ ಮೈ ಮೇಲೆ ಬಿದ್ದಿರ್ತಕ್ಕಂಥ ಮಂಜಿನ ಹನಿ, ಬರ್ಫಿನ ಕಣ ಇದ್ದಾಗ. ಜೂಲಿಯಟ್ ಇಲ್ಲಿ ರಾತ್ರಿಗೆ ಪ್ರಾರ್ಥನೆಯನ್ನ ಮಾಡ್ತಾಳೆ, ಕೇಳ್ಕೊಳ್ತಾಳೆ. ಸಿ ಡಿಮಾಂಡ್ಸ್ ದ ನೈಟ್, ಏನಂತೆ? ಕಟ್ ಇಂಟು ಮೆನಿ ಲಿಟಲ್ ಸ್ಟಾರ್ಸ್. ಈಗ ಸದ್ಯ ರೋಮಿಯೋ ಭೂಲೋಕದ ರಾತ್ರಿ ಸಮಯದ ಸೂರ್ಯನಾಗಿದ್ದಾನೆ. ಇವನನ್ನ ಏನ್ ಮಾಡೋ, ನಾವಿಬ್ರು ಸತ್ ನಂತರದಲ್ಲಿ, ಯಾಕೆ ನಮ್ಮ ಫ್ಯಾಮಿಲಿಯವರು ನಮ್ಮನ್ನು ಜೀವಂತವಾಗಿ ಉಳಿಸೋದಿಲ್ಲ, ನಾವಿಬ್ರು ಸತ್ ಹೋದ ನಂತರದಲ್ಲಿ ನನ್ನ ರೋಮಿಯೋ ನನ್ನ ಏನ್ ಮಾಡು ಅಂದ್ರೆ ಹಲವಾರು ಸೂರ್ಯನನ್ನಾಗಿ ಮಾಡು. ಈಗ ಅವ ಬರೇ ಭೂಲೋಕದ ಸೂರ್ಯ ಆಗ್ಯಾನ, ಅವ ನಾಳೆ ಏನಾಗ್ಬೇಕು ಸತ್ ನಂತರದಲ್ಲಿ ಅಂತಂದ್ರೆ ದೇವಲೋಕದ ಸೂರ್ಯ ಆಗ್ಬೇಕು, ನರಕ ಲೋಕದ ಸೂರ್ಯ ಆಗ್ಬೇಕು. ದೇವರಿಗೂ ಸಹಿತ ಅವ ಏನ್ ಕಲಿಸ್ಬೇಕು ಅಂದ್ರೆ ಟ್ರೂ ಲವ್ ಅನ್ನೋದು ಹೆಂಗಿರ್ತದ ಅನ್ನೋದರ ಅರಿವನ್ನ ಅವ ಮಾಡ್ಕೊಡುವಂಗ ಆಗ್ಬೇಕು. ದೇವರಿಗೂ ರಾಕ್ಷಸರಿಗೂ, ಈಗ ಮನುಷ್ಯರಿಗೆ ಮಾಡ್ಕೊಡ್ತಾ ಇದ್ದಾನೆ. ಸತ್ತ ನಂತರದಲ್ಲಿ ಆತ ದೇವಲೋಕದ ದೇವರುಗಳಿಗೆ, ನರಕ ಲೋಕದ ರಾಕ್ಷಸರಿಗೂ ಸಹಿತ ಟ್ರೂ ಲವ್ ಅಂದ್ರೆ ಹೆಂಗಿರ್ತದ ಅನ್ನೋದರ ಅರಿವನ್ನ ಮಾಡಿಕೊಡುವಂತಾಗ್ಲಿ, ಅದು ಅವಳ ಡಿಮಾಂಡ್. ಫೇಸ್ ಆಫ್ ಹೆವನ್, ಸ್ವರ್ಗಲೋಕವನ್ನು ಸಹಿತ ಅವ ಬೆಳಗುವಂಗಾಗ್ಲಿ. ಈಗ ಭೂಲೋಕವನ್ನು ಬೆಳಗಿದ್ದಾನೆ, ಭೂಲೋಕದಲ್ಲಿ ಇದ್ದವರಿಗೆ ಫಾಲ್ಸ್ ಲವ್ ನ ಟ್ರೂ ಲವ್ ಅಂತ ತಿಳ್ಕೊಂಡು ಮಾಡ್ತಾ ಇದ್ದಾರಲ್ಲ, ಅವರಿಗೆಲ್ಲ ದಿಗ್ದರ್ಶನ ಮಾಡಿದ್ದಾನೆ, ಮಾರ್ಗದರ್ಶನ ಮಾಡಿದ್ದಾನೆ, ಬೆಳಕನ್ನ ನೀಡಿದ್ದಾನೆ. ನೀವೆಲ್ಲ ಮಾಡ್ತಾ ಇರೋದು ಫಾಲ್ಸ್ ಲವ್, ಟ್ರೂ ಲವ್ ಅಲ್ಲ, ನಾನ್ ಮಾಡ್ತಾ ಇರೋದು ಟ್ರೂ ಲವ್. ಅದಕ್ಕೆ ಅದೇ ರೀತಿ ದೇವಲೋಕದಲ್ಲಿ ಇರ್ತಕ್ಕಂಥ ದೇವರುಗಳಿಗೂ ಸಹಿತ ಈತ ಏನ್ ಮಾಡ್ಲಿ ಅಂತಂದ್ರ ಟ್ರೂ ಲವ್ವಿನ ಅರಿವನ್ನ ಮಾಡಿಕೊಡುವಂತಾಗ್ಲಿ, ದೇವಲೋಕನು ಸಹಿತ ಟ್ರೂ ಲವ್ ಇಂದ ಬೆಳಗಲಿ ಅನ್ನೋ ಅವಳ ಆಸೆಯನ್ನ ಇಲ್ಲಿ ವ್ಯಕ್ತಪಡಿಸ್ತಾಳೆ. ಗ್ಯಾರಿ ಸನ್, ಬರ್ನಿಂಗ್ ಸನ್ ಆಫ್ ದ ಡೇ. ಹಗಲ ಸೂರ್ಯ ಉರಿತಾ ಇರ್ತಕ್ಕಂಥ ಸೂರ್ಯನನ್ನ ಏನ್ ಮಾಡಬೇಕು? ಭೂಲೋಕದವರು, ದೇವಲೋಕದವರು, ನರಲೋಕದವರು, ನರಕ ಲೋಕದವರು ಹಗಲತ್ತಿನ ಸೂರ್ಯನನ್ನೇ ಮರೆತು ಬಿಟ್ಟಿರ್ಬೇಕು. ಇವನನ್ನ ಬಿಟ್ಟು ಎಲ್ಲರೂ ರಾತ್ರಿ ಸೂರ್ಯನಾಗಿರ್ತಕ್ಕಂಥ ರೋಮಿಯೋನನ್ನ ಲೈಕ್ ಮಾಡ್ತಾ ಇರ್ಬೇಕು, ಲವ್ ಮಾಡ್ತಾ ಇರ್ಬೇಕು. ಆ ರೀತಿ ಆಗುವಂಗ ಏನ್ ಮಾಡು, ಈತನಿಗೆ ಎಲ್ಲಾ ಲೋಕದ ಸೂರ್ಯನನ್ನಾಗಿ ಮಾಡು ಅಂತ ಅವಳು ಬೇಡಿಕೆಯನ್ನ ಇಟ್ಕೊಳ್ತಾಳೆ. ಹೀಗೆ ಮೊದಲನೇ ಸಲುಲಿಕೆಯಲ್ಲಿ ರೋಮಿಯೋ ಜೂಲಿಯಟ್ ಬಗ್ಗೆ, ಎರಡನೇ ಸಲುಲಿಕೆಯೊಳಗ ಜೂಲಿಯಟ್ ರೋಮಿಯೋನ ಬಗ್ಗೆ ವರ್ಣನೆಯನ್ನ ಮಾಡ್ತಾರೆ. ಆ ಎರಡೂ ವರ್ಣನೆಗಳಲ್ಲಿ ಶೇಕ್ಸ್ಪಿಯರ್ ಯೂಸ್ ಮಾಡಿರ್ತಕ್ಕಂಥ ಇಂಪಾರ್ಟೆಂಟ್ ಫ್ರೇಸಸ್ ಗಳು, ವರ್ಡ್ ಅಂತೂ ಬಹಳ ಕಡಿಮೆ ಇದಾವೆ ಇದ್ರಾಗ. ರೋಮಿಯೋ ಒಂದೇ ಒಂದು ವರ್ಡ್, ಜೂಲಿಯಟ್ ಒಂದೇ ಒಂದು ವರ್ಡ್, ರೋಸ್ಲಿನ್ ಒಂದೇ ಒಂದು ವರ್ಡ್. ಇವಿಷ್ಟನ್ನ ಬಿಟ್ರೆ ಉಳಿಕಿದ್ದೆಲ್ಲವೂ ಏನದಾವ ಅಂತಂದ್ರ ಎರಡಕ್ಕಿಂತ ಹೆಚ್ಚಿನ ಶಬ್ದಗಳ ಗುಂಪದಾವ. ಆ ಗುಂಪಿಗೆ ನಾವು ಫ್ರೇಸ್ ಅಂತ ಕರಿತೀವಿ. ಎಲ್ಲಾ ಫ್ರೇಸಸ್ ಗಳೇ ಇದಾವೆ. ನಾಳೆ ನೀವು ಆನ್ಸರ್ ಬರೆಯುವಾಗ ಇದೇ ಫ್ರೇಸಸ್ ಗಳನ್ನ ಯೂಸ್ ಮಾಡ್ಕೊಂಡು 1 ಮಾರ್ಕ್ ಕ್ವಶನ್ ಗೆ ಆನ್ಸರ್ ಬರಿಬೇಕಾಗ್ತದ. ನಿಮಗ್ ಕೊಳ್ಳೇಗ್ಯದ ಒಂದ್ 40-45 1 ಮಾರ್ಕಿನ ಕ್ವಶನ್ ಗಳನ್ನ ಕೊಳ್ಳೇಗ್ಯದ. ಕ್ವಶನ್ ಓದ್ರಿ, ಅವುಗಳ ಆನ್ಸರ್ ನೋಡ್ರಿ. ಏನ್ ಆನ್ಸರ್ ಅದಲ್ಲ, ಆನ್ಸರ್ ಈ ಕೊಟ್ಟಿರ್ತಕ್ಕಂಥ ಲಿಸ್ಟ್ ನಲ್ಲಿ ಬಂದದ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋ. ಆಯಾ ವರ್ಷ ಏನ್ ಕೇಳಿದಾರಲ್ಲ ಕ್ವಶನ್ ಗಳನ್ನ ಅಲ್ಲಿ ನಿಮ್ಗೆ ಕಲೆಕ್ಟ್ ಮಾಡಿ ಕೊಡ್ಲಾಗ್ಯದ 1 ಮಾರ್ಕಿನ. ಆ 1 ಮಾರ್ಕಿನ ಪ್ರಶ್ನೆಗಳನ್ನ ಓದ್ರಿ. ಅದು ಏನು ಆನ್ಸರ್ ಡಿಮಾಂಡ್ ಮಾಡತ್ತೆ ಅನ್ನೋದು ಕೆಳಗಡೆ ಆನ್ಸರ್ ಕೊಡ್ಲಾಗ್ಯದ. ಕೆಳಗೆ ಕೊಡ್ಲಾಗಿರ್ತಕ್ಕಂಥ ಆನ್ಸರ್ ಇಲ್ಲಿ ಕೊಡ್ಲಾಗಿರ್ತಕ್ಕಂಥ ಇಂಪಾರ್ಟೆಂಟ್ ವರ್ಡ್ಸ್, ಫ್ರೇಸಸ್ ಗಳ ಲಿಸ್ಟ್ ನಲ್ಲಿ ಐತೋ ಇಲ್ಲೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋ. ಹಾಗಂತ ತಿಳ್ಕೊಂಡು 1 ಮಾರ್ಕ್ ಕ್ವಶನ್ ಗಳನ್ನ ಓದ್ರಿ ಅಂದರ್ ಸರ್ ಅಂತ ತಿಳ್ಕೊಂಡು ಎಲ್ಲರೂ ಏನ್ ಮಾಡಿರಿ, ಅವಳನ್ನ ಬಯಾಟ್ ಮಾಡಕ್ ಹೋಗಿರಿ. ಯಾರು ಬಯಾಟ್ ಮಾಡಕ್ ಹೋಗ್ಬೇಡ್ರಿ 1 ಮಾರ್ಕ್ಸಿನ ಪ್ರಶ್ನೆಗಳನ್ನ.
ನಿಮಗ ಕನ್ಫರ್ಮ್ ಮಾಡಾಕ ಖಾತ್ರಿ ಪಡಿಸಾಕ ಅವುಗಳನ್ನ ಕೊಡ್ಲಾಗ್ಯದ. 1 ಮಾರ್ಕಿನ ಪ್ರಶ್ನೆಗಳನ್ನ ಅವುಗಳ ಆನ್ಸರ್ಗಳನ್ನ ನಿಮಗೆ ಯಾಕೆ ಕೊಡ್ಲಾಗ್ಯದ ಅಂತಂದ್ರ ನೀವು ಇವೇನದಾವಲ್ಲ ಒಂದು 50-60 ಫ್ರೈಸಸ್ಗಳು ಈ ಫ್ರೈಸಸ್ಗಳನ್ನ ನೆನಪಿಟ್ಕೊಂಡ್ರಿ ಅಂತಂದ್ರ ಬರದು ಸ್ಪೆಲ್ಲಿಂಗ್ ಸಮೇತ ಬರೆಯುವಂಗ ನೀವು ಮನನ ಮಾಡ್ಕೊಂಡ್ರಿ ಅಂತಂದ್ರ ಇವುಗಳ ಮೇಲೆನೆ ಕೇಳಿರ್ತಕ್ಕಂತಹ 1 ಮಾರ್ಕಿನ ಪ್ರಶ್ನೆಗಳಿಗೆ ಹೆಂಗ್ ಉತ್ತರ ಮಾಡ್ಬೇಕು ಅನ್ನೋದು ಬರ್ತದ. ಇವುಗಳನ್ನೇ ಯೂಸ್ ಮಾಡ್ಕೊಂಡು 4 ಮಾರ್ಕ್ಸ್ ಕ್ವಶನ್ ಗೆ ಹೆಂಗ್ ಆನ್ಸರ್ ಮಾಡ್ಬೇಕು ಅನ್ನೋದನ್ನು ಸಹಿತ ನಾನು ಇಲ್ಲಿ ಕೆಳಗಡೆ ಆನ್ಸರ್ ರೂಪದಲ್ಲಿ ಕೊಟ್ಟಿದ್ದೀನಿ, ಅದನ್ನ ಹೇಳ್ತೀನಿ ನೆಕ್ಸ್ಟ್. ನಿಮಗ ಖಾತ್ರಿ ಪಡಿಸಾಕ, ನಿಮಗ ವಿಶ್ವಾಸ ತುಂಬಾಕ ಏನ್ ಮಾಡ್ಲಾಗ್ಯದ ಅಂದ್ರ 1 ಮಾರ್ಕ್ ಕ್ವಶನ್ಸ್ ಅವುಗಳ ಆನ್ಸರ್ ಕೊಡ್ಲಾಗ್ಯದ. ಒಂದ್ಸಲ ಏನ್ ಮಾಡ್ರಿ ನಿಮ್ ನಡುಗುದಾಗ ಅವುಗಳನ್ನ ಬರ್ಕೋರಿ, ಆದ್ರೆ ಅವುಗಳನ್ನ ಬಯಾಟ್ ಮಾಡಕ್ ಹೋಗ್ಬೇಡ್ರಿ. ಏನ್ ಮಾಡ್ರಿ ನೀವೇನ್ ಮಾಡ್ಬೇಕು ಅಂತಂದ್ರ ಇಲ್ಲಿ ಕೊಳ್ಳಾಗಿರ್ತಕ್ಕಂಥ ಈ 50 ಪೇಜಸ್ಗಳನ್ನ ಬರೆದು ನೆನಪಿಟ್ರೆ ಸಾಕು. ಈ 50 ಫ್ರೇಸಸ್ಗಳನ್ನ ನೆನಪಿಟ್ರಿ ಸಾಕು. ಇವುಗಳನ್ನೇ ಯೂಸ್ ಮಾಡ್ಕೊಂಡು ಆನ್ಸರ್ ಹೆಂಗ್ ಬರೀಬೇಕು ಅನ್ನೋದ ಮುಂದೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಆಯಾ ವರ್ಷ ಬೇರೆ ಬೇರೆ ವರ್ಷಗಳಲ್ಲಿ ಎನ್ಯುವಲ್ ಎಕ್ಸಾಮು, ಸಪ್ಲಿಮೆಂಟರಿ ಎಕ್ಸಾಮು, ಪ್ರಿಪರೇಟರಿ ಎಕ್ಸಾಮು, ಈ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ 4 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಇಲ್ಲಿ ನಿಮಗೆ ಕೊಡ್ಲಾಗ್ಯದ. ಎಲ್ಲಾನು ನಾನು ಓದೋದಿಲ್ಲ, ಒಂದೆರಡು ಓದ್ತೀನಿ ನೋಡ್ರಿ. ಹೌ ಡಸ್ ರೋಮಿಯೋ ಗ್ಲೋರಿಫೈ ಅಂದ್ರೆ ಡಿಸ್ಕ್ರೈಬ್ ಜೂಲಿಯಸ್ ಫ್ಲಾಲೆಸ್ ಬ್ಯೂಟಿ? ಯಾವ ರೀತಿಯಾಗಿ ರೋಮಿಯೋ ಜೂಲಿಯೇಟಳ ಸತ್ಯ ಸೌಂದರ್ಯವನ್ನ, ಫ್ಲಾಲೆಸ್ ಅಂದ್ರೆ ಸತ್ಯ, ಪರಿಶುದ್ಧವಾಗಿರತಕ್ಕಂಥ ಸೌಂದರ್ಯವನ್ನ ಇಲ್ಲಿ ವರ್ಣನೆ ಮಾಡಿದ್ದಾನೆ. ಏನ್ ಮಾಡಿದ್ದಾನೆ ಅಂತಂದ್ರ ವರ್ಣನೆ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಬರೀರಿ. ಬ್ರಾಕೆಟ್ ನಲ್ಲಿ ಏನ್ ಕೊಡ್ಲಾಗಿದೆ ನಿಮಗ ಅಂತಂದ್ರ ಆ ಪ್ರಶ್ನೆನ ಎಲ್ಲಿ ಕೇಳಿದಾರ ಅನ್ನೋದನ್ನ ಕೊಡ್ಲಾಗಿದೆ. 4 ಮಾರ್ಕ್ಸ್ ಕ್ವಶನ್ ಆಗಿ ಕೋರ್ಸ್ ಬುಕ್ಕಿನ ಮಾಡಲ್ ಕ್ವಶನ್ ಪೇಪರ್ ಅನ್ನು ಕೊಟ್ಟಾರ. ನಿಮ್ ಕೋರ್ಸ್ ಬುಕ್ಕಿನ ಹಿಂದ್ಗಡೆ 2 ಮಾಡಲ್ ಕ್ವಶನ್ ಪೇಪರ್ ಗಳನ್ನು ಕೊಟ್ಟಾರ. ಯಾಕೆ ಕೊಟ್ಟಾರ? ಈ ಕೋರ್ಸ್ ಬುಕ್ಕಿನ ಮೇಲೆ, ವರ್ಕ್ ಬುಕ್ಕಿನ ಮೇಲೆ ನಾಳೆ ನಿಮಗೆ ಬರತಕ್ಕಂತ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದು ನಿಮಗೆ ಮೈಂಡ್ ಮಾಡಾಕ ಸಾಕು. ಏನ್ ಪ್ಲಾನ್ ಅದ ಆ ಪ್ಲಾನ್ ನಿಮಗೆ ತಿಳಿಪಡಿಸಕ್ ಏನ್ ಮಾಡ್ಯಾರ ಅಂತಂದ್ರೆ ಕೋರ್ಸ್ ಬುಕ್ಕಿನ ಹಿಂದ್ಗಡೆ 2 ಮಾಡಲ್ ಕ್ವಶನ್ ಪೇಪರ್ ಗಳನ್ನ ಕೊಟ್ಟಿದ್ದಾರೆ. ಅದು ಅಷ್ಟೇ ಅಲ್ಲದೆ PUED ಡಿಪಾರ್ಟ್ಮೆಂಟ್ ಇದೆಯಲ್ಲ, ಆ ಡಿಪಾರ್ಟ್ಮೆಂಟಿನ ವೆಬ್ಸೈಟ್ ನಲ್ಲಿ 7 ಮಾಡಲ್ ಕ್ವಶನ್ ಪೇಪರ್ ಗಳನ್ನ ಹಾಕಿದ್ದಾರೆ. ಹೋದ್ಸಲ ಸಿಲೆಬಸ್ ಅನ್ನು ರೆಡ್ಯೂಸ್ ಮಾಡಿದಿರಲ್ಲ, ಮತ್ತೆ ರೆಡ್ಯೂಸ್ ಸಿಲೆಬಸ್ ಮೇಲೆ 2 ಮಾಡಲ್ ಕ್ವಶನ್ ಪೇಪರ್ ಗಳನ್ನ ಹಾಕಿದ್ದಾರೆ. ನಿಮಗ ಅಲ್ಲಿ ಹೋದ್ರಿ PUC ಡಿಪಾರ್ಟ್ಮೆಂಟ್ ಏನು ಮಾಡಲ್ ಕ್ವಶನ್ ಪೇಪರ್ಸ್ 7, 1, 2, 9 ಮಾಡಲ್ ಕ್ವಶನ್ ಪೇಪರ್ಗಳು ಸಿಗ್ತಾವ್ರೆ. ನಾನಂತೂ 2015ರಿಂದ ಏನು ಸಿಲೆಬಸ್ ಚೇಂಜ್ ಆಯ್ತು ಅವಾಗಿನಿಂದ ಹಿಡ್ಕೊಂಡು ಇಲ್ಲಿವರೆಗೆ ಎಲ್ಲಾ ಜಿಲ್ಲೆಗಳಲ್ಲಿ ಕೇಳಲ್ಪಟ್ಟಿರ್ತಕ್ಕಂಥ ಪ್ರಿಪರೇಟರಿ ಎಕ್ಸಾಮ್, ಆಮೇಲೆ ಎನ್ಯುವಲ್ ಮತ್ತು ಸಪ್ಲಿಮೆಂಟರಿ ಎಕ್ಸಾಮ್ಗಳಲ್ಲಿ ಏನೇನು ಕ್ವಶನ್ ಗಳನ್ನು ಕೇಳಿದಾರೋ ಆ ಎಲ್ಲಾ ಕ್ವಶನ್ಸ್ ಗಳನ್ನು ರೆಫರ್ ಮಾಡಿ ನಾನ್ ನಿಮಗೆ ಇಲ್ಲಿ ಆನ್ಸರ್ ಕೊಟ್ಟಿದ್ದೀನಿ. ನಾಳೆ ಮುಂದಿರ್ತಕ್ಕಂಥ ಎನ್ಯುವಲ್ ಎಕ್ಸಾಮ್ ನಲ್ಲಿ ಯಾರೇ ಕ್ವಶನ್ ಕೇಳಿದ್ರು ಸಹಿತ, ಆ ಕ್ವಶನ್ ಹೆಂಗ ಇದ್ರು ಸಹಿತ ಆ ಕ್ವಶನ್ಗೆ ನೀವು ಬರೆದಿರ್ತಕ್ಕಂಥ ಆನ್ಸರ್ ಸೂಟೇಬಲ್ ಆಗಿರ್ಬೇಕು. 4ಕ್ಕೆ 4 ಇರದೇ ಇದ್ರು 3.5 ಮಾರ್ಕ್ಸ್ ನೀವು ತಗೋಬೇಕು. ಆ ರೀತಿ ಆನ್ಸರ್ ಅನ್ನ ಮಾಡುವಂತ ಪ್ರಯತ್ನ ನಾನು ಇಲ್ಲಿ ಮಾಡಿದ್ದೀನಿ. ಕೆಳಗಡೆ ಆನ್ಸರ್ ನೋಡ್. ಆನ್ಸರ್ ನಂಬರ್ 1, ಕ್ವಶನ್ ನಂಬರ್ 1 ಇಲ್ಲ 4 ಮಾರ್ಕ್ಸ್ ಇದ್ದು ಆನ್ಸರ್ ನಂಬರ್ 1 ನೋಡ್. ಆನ್ಸರ್ ಬರೆಯುವಾಗ 4 ಮಾರ್ಕ್ಸ್ಗೆ 6 ಮಾರ್ಕ್ಸ್ಗೆ ನೀವು ಆನ್ಸರ್ ಬರೀಬೇಕಾಗಿ ಬಂದಾಗ ಏನ್ ಮಾಡಬೇಕು ಅಂತಂದ್ರೆ ಮೊದಲಿಗೆ ಇಂಟ್ರೊಡಕ್ಷನ್ ಬರೀಬೇಕು, ಪೀಠಿಕೆಯನ್ನ ಬರೀಬೇಕು. ಹಾಗಂತ ತಿಳ್ಕೊಂಡು ಪೀಠಿಕೆ ಅಂತ ಹಾಕಿ ಬರೀಬೇಡ್ರಿ, ನೀವು ಸಣ್ಣ ಹುಡುಗರಲ್ಲ, ಸ್ಕೂಲ್ ಹುಡುಗರಲ್ಲ. ಪೀಠಿಕೆ ಅಂತ ಹಾಕೋದು ಬರೀದು ಹಂಗ್ ಮಾಡಬೇಡ್ರಿ. ಮೊದಲ 1-2 ಲೈನ್ ಪೀಠಿಕೆ ಆಗಿರ್ಬೇಕು, ಸಾಕಷ್ಟು ಲೈನ್ಗಳಲ್ಲಿ ಸಬ್ಜೆಕ್ಟ್ ಬರೀಬೇಕು, ಕೊನೆಗೆ 1-2 ಲೈನ್ ನಲ್ಲಿ ಕನ್ಕ್ಲೂಷನ್ ಇರಬೇಕು. 1-2 ಲೈನ್ ಪೀಠಿಕೆ, ಬಹಳಷ್ಟು ಲೈನ್ಗಳ ವಿಷಯ, ಸಮಾರೋಪದಲ್ಲಿ 1-2 ಲೈನ್ ಇರ್ಬೇಕು. ನಿಮ್ ಆನ್ಸರ್ ಹಂಗಿದ್ರ 4ಕ್ಕೆ 4 ಮಾರ್ಕ್ಸ್ ಬೀಳ್ತದೆ. ನಮ್ ಇಂಗ್ಲಿಷ್ ನಲ್ಲಿ ಹೆಂಗ್ ಮಾರ್ಕ್ಸ್ ಕೊಡ್ತಾರೆ? ಎಲ್ಲಾ ಪಾಯಿಂಟ್ಸ್ ಗಳನ್ನ ನೀವು ಕವರ್ ಮಾಡಿರಿ ಅಂತಂದ್ರೆ ಅದಕ್ಕೆ 2 ಮಾರ್ಕ್ಸ್.
ನೀವು ಯೂಸ್ ಮಾಡಿರಲ್ಲ ಭಾಷೆ, ಆ ಪಾಯಿಂಟ್ಸ್ ಗಳನ್ನ ಬರೀಲಿಕ್ಕೆ ಯೂಸ್ ಮಾಡಿರ್ತಕ್ಕಂಥ ಭಾಷೆ ಚೆನ್ನಾಗಿತ್ತು ಅಂತಾನೆ ಅದಕ್ಕೆ 2 ಮಾರ್ಕ್ಸ್ ಕೊಡ್ತಾರೆ. ಲ್ಯಾಂಗ್ವೇಜ್ಗೆ 2 ಮಾರ್ಕ್ಸ್, ಸಬ್ಜೆಕ್ಟ್ಗೆ 2 ಮಾರ್ಕ್ಸ್. ನೆನಪಲ್ಲಿ ಇಟ್ಕೋರಿ ಇದನ್ನ. ಬರೀದು ಅಂದ್ರೆ ಹೆಂಗರ ಬರೀಬೇಡ್ರಿ. ಪಾಯಿಂಟ್ಸ್ ಗಳಿಗೆ 2 ಮಾರ್ಕ್ಸ್ ಕೊಡ್ತಾರೆ. 4 ಪಾಯಿಂಟ್ ಕವರ್ ಆಗಿರ್ಬೇಕು ನಿಮ್ದು. ಕನಿಷ್ಠ ಪಕ್ಷ ಅರ್ಧ ಮಾರ್ಕ್ಸಿಗೆ ಒಂದು ಪಾಯಿಂಟ್ ಅಂದ್ರೆ ಒಂದು 4 ಪಾಯಿಂಟ್ಸ್, 4 ಕೀ ವರ್ಡ್ಸ್ ಗಳು ಮೇಲ್ಕೊಳ್ಳಾಗ್ಯದಲ್ಲ. ಇಂಪಾರ್ಟೆಂಟ್ ವರ್ಡ್ಸ್ ಫ್ರೇಸ್ ನಲ್ಲಿ ಕೊಳ್ಳಾಗ್ಯದಲ್ಲ ಅಂತ ಕೀ ವರ್ಡ್ಸ್ ಗಳು 4 ಪಾಯಿಂಟ್ಸ್ ಕವರ್ ಆಗಿರ್ಬೇಕು. ಅವುಗಳನ್ನ ಕವರ್ ಮಾಡ್ಕೊಂಡು ನೀವು ಬರೆದಿರ್ತಕ್ಕಂಥ ಆನ್ಸರ್ ಲ್ಯಾಂಗ್ವೇಜ್ ಅದು ಚೆನ್ನಾಗಿರ್ಬೇಕು. ಭಾಷೆ ಸಬ್ಜೆಕ್ಟ್ 2 ಚೆನ್ನಾಗಿತ್ತು ಅಂದ್ರೆ ಯು ಕ್ಯಾನ್ ಗೆಟ್ 4 ಔಟ್ ಆಫ್ 4. 4 ಮಾರ್ಕ್ಸ್ಗೆ 4 ಮಾರ್ಕ್ಸ್ ಅನ್ನ ನೀವು ಪಡೀತೀರಿ. ಮೊದಲಿಗೆ ಇಂಟ್ರೊಡಕ್ಷನ್ ಹಿಂಗ್ ಬರೀಬೇಕು. ಇಂಟ್ರೊಡಕ್ಷನ್ ಅಲ್ಲಿ ಏನ್ ಬರಬೇಕು ನೋಡಲ್ಲಿ. ಪೊಯಮ್ ಅದಲ್ಲ, ಅದರ ಪೊಯೆಟಿಕ್ ಫಾರ್ಮ್ ಏನದ ಅನ್ನೋದು ಬರಬೇಕು. ಅದರ ಟೈಟಲ್ ಬರಬೇಕು, ಪೊಯಮಿನ್ ಟೈಟಲ್. ಅದನ್ನ ಯಾರು ಬರೆದಿದ್ದಾರೆ ಆಥರ್ ಹೆಸರು ಬರಬೇಕು. ಆಮೇಲೆ ಅದು ಯಾವ ವಿಷಯದ ಮೇಲೆ ಇದೆ ಅನ್ನೋದು ಬರಬೇಕು. These 4 phrases you have to cover in introduction. 4 phrases you have to use while writing introduction of that answer. ಯಾವುದೇ ಆನ್ಸರಿನ ಇಂಟ್ರೊಡಕ್ಷನ್ ಬರೆಯುವಾಗ ಇಂಟ್ರೊಡಕ್ಷನ್ ಅಲ್ಲಿ ಏನೇನು ಬರಬೇಕು ಅಂತಾರೆ, ಅದು ಗದ್ಯ ಇದ್ದರೆ ಗದ್ಯದ ಯಾವ ರೂಪದಲ್ಲಿ ಇದೆ, ಆ ಗದ್ಯದ ಪಾಠದ ಹೆಸರೇನು, ಟೈಟಲ್ ಏನು, ಅದನ್ನ ಬರೆದವ್ರು ಯಾರು, ಆಥರ್ ಹೆಸರು ಏನು, ಅದು ಯಾವ ವಿಷಯದ ಮೇಲೆ ಅದ, ಇದಕ್ಕ ಇಂಟ್ರೊಡಕ್ಷನ್ ಅಂತ ಕರೀತಾರೆ. ಇಂಗ್ಲಿಷ್ ನಲ್ಲಿ ಅಷ್ಟೇ ಅಲ್ಲ, ಕನ್ನಡದಲ್ಲಿ ಸಹಿತ ನೀವು ಹಂಗ ಬರೀಬೇಕು. ಇದು ಕವನ ಅದ, ಕವನದ ಯಾವ ರೂಪದ ಅನ್ನೋದನ್ನ ಮೊದಲಿಗೆ ಬರೆದಿರಿ. ನೋಡ್ರಿ, 2 ಲಿರಿಕಲ್ ವರ್ಸಸ್ ಆರ್ soliloquies. 2 ಒಂದೇ. 2 ಲಿರಿಕಲ್ ವರ್ಸಸ್ ಆರ್ soliloquies ಫ್ರಾಮ್, ಟೇಕನ್ ಫ್ರಾಮ್, ಸೋಜನ್ ಫ್ರಾಮ್ ಅಂತ ಯೂಸ್ ಮಾಡ್ಬೇಕಿಲ್ಲಿ. ಅದನ್ನ ಬರೀ ಅವಶ್ಯಕತೆ ಇಲ್ಲ. ಸೋಜನ್ ಇಲ್ಲ ಟೇಕನ್ ಅಂತ ಬರೀ ಅವಶ್ಯಕತೆ ಇಲ್ಲ. ಬರೇ FROM ಫ್ರಾಮ್ ಇಂದ, ಎದರಿಂದ, ರೋಮಿಯೋ ಅಂಡ್ ಜೂಲಿಯೆಟ್, ರೋಮಿಯೋ ಅಂಡ್ ಜೂಲಿಯೆಟ್ ನಾಟಕದಿಂದ ಪಡೆದುಕೊಳ್ಳಲಾಗಿರ್ತಕ್ಕಂಥ 2 ಭಾವನಾತ್ಮಕ ಸ್ವಗತ ಸಂಭಾಷಣೆಗಳು. ಫ್ರಾಮ್ ಎದರಿಂದ, ರೋಮಿಯೋ ಅಂಡ್ ಜೂಲಿಯೆಟ್ ನಾಟಕದಿಂದ ಪಡೆದುಕೊಂಡಿರುವಂತದ್ದು. ಆ ರೋಮಿಯೋ ಅಂಡ್ ಜೂಲಿಯೆಟ್ ನಾಟಕ ಬರೆದಿದ್ದು ಯಾರು ಅನ್ನೋದನ್ನ ಮುಂದ ಈಸ್ ರಿಟರ್ನ್ ಬೈ ಅಂತ ಬರ್ದಿರಿ. ಮತ್ತ ಹಂಗ ಬರೆಯಕ್ ಬರೋದಿಲ್ಲ. ಬಾಯ್ ಇದು ಕಾಲೇಜ್ ಹುಡುಗರ ಭಾಷೆ, ಇದು ಹೈಸ್ಕೂಲ್ ಹುಡುಗರ ಭಾಷೆ ಅಲ್ಲ. ಮತ್ ಈಸ್ ರಿಟರ್ನ್ ಬೈ ಅಂತ ಬರೆಯಕ್ ಹೋದ್ರಿ. ಎಷ್ಟೋ ಸಲ ಇಂಗ್ಲಿಷ್ ಲೆಕ್ಚರ್ಗಳಿಗೆ ಸಹಿತ ಇದು ಗೊತ್ತಿಲ್ಲ. ಅವ್ರು ಈಸ್ ರಿಟರ್ನ್ ಬರ್ದಿಲ್ಲ ಅಂತ ಕಂಡು ಹಿಡಿತಿರ್ತಾರೆ. ಅದಕ್ಕ ಎಲ್ಲಾರು ಹಂಗ್ ಮಾಡೋದಿಲ್ಲ. ನೀವು ಆ ರೀತಿ ಬರೆಯಕ್ ಹೋಗ್ಬೇಡ್ರಿ. ರೋಮಿಯೋ ಅಂಡ್ ಜೂಲಿಯೆಟ್, ಬಾಯ್, ಬಾಯ್ ಯಾರು, ಆಥರ್ ಹೆಸರು. ವಿಲಿಯಂ ಶೇಕ್ಸ್ಪಿಯರ್. ನೋಡ್ರಿ, ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ಮಟನು, ಶೇಕ್ಸ್ಪಿಯರ್ ಮಟನು ಈ ವಾಕ್ಯದ ಸಬ್ಜೆಕ್ಟ್. ಪೂರ ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ಮಟನು ಎಲ್ಲಿಂದ, 2 ಲಿರಿಕಲ್ soliloquies from Romeo and Juliet by William Shakespeare ಮಟನು ವಾಕ್ಯದ ಸಬ್ಜೆಕ್ಟ್ ಅಂತೀವಿ ನಾವು. ಇದಕ್ಕೇನಂತೀವಿ, ಸಬ್ಜೆಕ್ಟ್ ಅಂತೀವಿ. ವಾಕ್ಯದ ಸಬ್ಜೆಕ್ಟ್ ಇದು. ಹಾಗಾದ್ರೆ ವರ್ಬ್ ಯಾವುದು, ಬಿ ಯಾವುದು, ವರ್ಬ್ ಯಾವ್ದು, ಇದೆ ನೋಡ್ರಿ, ಈಸ್ ವರ್ಬ್ ಇದು. ಹಾಗಾದ್ರೆ ಅಬೌಟ್ ದ ಟ್ರೂ ಲವ್ ಇದೆಯಲ್ಲ, ಅದು ಇನ್ನೊಂದು ಫ್ರೇಜ್. ಅದೇನು, ಕಾಂಪ್ಲಿಮೆಂಟು. ಎಂಥ ವಾಕ್ಯ ಇದು, ಎಂಥ ವಾಕ್ಯ ಅಂತ ಕರಿತೀವಿ, ಅದಕ್ಕೆ SVC ವಾಕ್ಯ ಅಂತ ಕರಿತೀವಿ. ಏನ್ ವಾಕ್ಯ ಅಂತ ಕರಿತೀವಿ ನಾವು, SVC ವಾಕ್ಯ ಅಂತ ಕರಿತೀವಿ. 2 ಲಿರಿಕಲ್ soliloquies from Romeo and Juliet by William Shakespeare is verb. ಅಬೌಟ್ ದ ಟ್ರೂ ಲವ್ ಕಾಂಪ್ಲಿಮೆಂಟ್ ಅಂತ ಕರಿತೀವಿ ನಾವು. ಅದಕ್ಕೆ ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ವಾಕ್ಯ ಪರಿಪೂರಕ, ಅದು ಅಬ್ಜೆಕ್ಟ್ ಅಲ್ಲ, ಎಡವರ್ಬಿಯಲ್ಲೂ ಅಲ್ಲ. ಹೊಸಲನೇ ಹೇಳಿದೆ ನಾನು, ಸೆಂಟೆನ್ಸ್ ಗಳ ಬಗ್ಗೆ ನಾನು ಬೆಳಿಗ್ಗೆ ಮಾರ್ನಿಂಗ್ ನಲ್ಲಿ ಬಿಡ್ತಾ ಇರ್ತೀನಿ. ಅದ್ರಾಗ ಇದೆ ನೋಡ್ರಿ, ಇಡೀ ಜಗತ್ತಿನ ಯಾವುದೇ ಮೂಲೆಗೆ ಹೋದ್ರೂ ಸಹಿತ ಇಂಗ್ಲಿಷ್ ಭಾಷೆಯಲ್ಲಿ ವಾಕ್ಯ ರಚನೆ ಮಾಡಬೇಕು ಅಂತಂದ್ರೆ ಒಂದು ಯೂನಿವರ್ಸಲ್ ಫಾರ್ಮುಲಾನ ಯೂಸ್ ಮಾಡ್ತಾರೆ. ಏನ್ ಯೂನಿವರ್ಸಲ್ ಫಾರ್ಮುಲಾ ಅದು, ಸಬ್ಜೆಕ್ಟ್ ಎಸ್,
ಆಮೇಲೆ ವರ್ಬ್, ಆಮೇಲೆ ಏನ್ ಬರ್ತದ ಅಬ್ಜೆಕ್ಟ್ ಬರಬಹುದು ಓ, ಇಲ್ಲ ಕಾಂಪ್ಲಿಮೆಂಟ್ ಬರಬಹುದು ಸಿ, ಇಲ್ಲ ಎಡವರ್ಬಿಯಲ್ ಬರಬಹುದು ಎ, ಇಲ್ಲ ಆಬ್ಜೆಕ್ಟ್ ಬಂದು ಕಾಂಪ್ಲಿಮೆಂಟ್ ಬಂದು ಎಡವರ್ಬಿಯಲ್ಲೂ ಬರಬಹುದು. ಅದಕ್ಕೆ ನೆನಪಿಟ್ಕೋರಿ. ಹೆಂಗ್ ನೆನಪಿಟ್ಕೋತೀರಿ ಅದನ್ನ? ಎಸ್ ವಿ ಓಕ ಅಂತ ನೆನಪಿಟ್ಕೋರಿ, ಇಲ್ಲ ಸೋಕ ಅಂತ ನೆನಪಿಟ್ಕೋರಿ. ಇಂಗ್ಲಿಷ್ ಭಾಷೆಯಲ್ಲಿ ವಾಕ್ಯ ರಚನೆ ಮಾಡ್ಲಿಕ್ಕೆ ಯೂಸ್ ಮಾಡತಕ್ಕಂತ ಯೂನಿವರ್ಸಲ್, ಜಾಗತಿಕ, ಮತ್ತೆ ಯೂನಿವರ್ಸಲ್ ಅಂದ್ರೆ ಜಾಗತಿಕ. ಇಡೀ ಜಗತ್ತಿನ ತುಂಬಾ ಯಾರ್ಯಾರು ಇಂಗ್ಲಿಷ್ ಭಾಷೆಯನ್ನ ಬರೀತಾರೋ, ಇಂಗ್ಲಿಷ್ ಭಾಷೆಯನ್ನ ಮಾತನಾಡ್ತಾರೋ, ಯೂಸ್ ಮಾಡ್ತಾರೋ ಅವರೆಲ್ಲರೂ ಇಂಗ್ಲಿಷ್ ವಾಕ್ಯ ಕಟ್ಟಾಕ, ಮಾತು ಕಟ್ಟಾಕ ಯೂಸ್ ಮಾಡತಕ್ಕಂತ ಫಾರ್ಮುಲಾ ಅದು. ಹಂಗಿಲ್ಲಿ ಶೇಕ್ಸ್ಪಿಯರ್ ಮಠನು ಏನು ಅಂತಂದ್ರ ಸಬ್ಜೆಕ್ಟ್, ಆಮೇಲೆ ಈಸ್ ಮೇನ್ ವರ್ಬ್, ಇದು ಅಬೌಟ್ ದ ಟ್ರೂ ಲವ್ ಕಾಂಪ್ಲಿಮೆಂಟ್. ಹಿಂಗಿರ್ಬೇಕು. ಇದು ಯಾವ ಟೆನ್ಸಿನ ವಾಕ್ಯ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ, ಎಕ್ಸಿಸ್ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ವಾಕ್ಯ. ಯಾವುದು? ಎಕ್ಸಿಸ್ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ವಾಕ್ಯ. ನೀವರ ಬರೀರಿ ಅಂತಂದ್ರ ಬಹಳಷ್ಟು ಜನ ಸೈನ್ಸ್ ಇಂದು ಕಾಮರ್ಸಿನ ವಿದ್ಯಾರ್ಥಿಗಳು ಏನ್ ಮಾಡ್ತಾರ, ನಮ್ಗೆ ಇಂಗ್ಲಿಷ್ ಬರ್ತಗೋ ಅಂತ ಭ್ರಮೆ ಒಳಗ ತಿಳಿತ್ ತಗೋ ನಮಗ, ಬರೀತೀವಿ ಇಂಗ್ಲಿಷ್ ಅಂತ ಬರೀತಾರ. ಹೆಂಗ್ ಬರೀತಾರ? ಕಟ್ ವಾಕ್ಯಗಳನ್ನ ಬರೀತಾರೆ. ರೋಮಿಯೋ ಅಂಡ್ ಜೂಲಿಯಟ್ ಇಸ್ ಎ ಲಿರಿಕಲ್ ವರ್ಸಸ್ ಒಂದು ವಾಕ್ಯ ಬರೆದ್ರು. ಆಮೇಲೆ ರೋಮಿಯೋ ಅಂಡ್ ಜೂಲಿಯಟ್ ಇಸ್ ರಿಟರ್ನ್ ಬೈ ವಿಲಿಯಂ ಶೇಕ್ಸ್ಪಿಯರ್, 2 ವಾಕ್ಯ ಬರೆದ್ರು. ರೋಮಿಯೋ ಅಂಡ್ ಜೂಲಿಯಟ್ ಈಸ್ ಅಬೌಟ್ ಟ್ರೂ ಲವ್, 3 ವಾಕ್ಯ ಬರೆದ್ರು. ನಿಮ್ ಹಿಂಗ ಬರೆಯಾಕ್ ಬರೆಯೋದು. ಬಹಳ ಶಣೆಯರ್ ಅದಾರ ಇಂಗ್ಲಿಷ್ದಾಗ 10th ಗೆ 100ಕ್ಕೆ 100 ಮಾರ್ಕ್ಸ್ ತಗೊಂಡಾರು, ಬರೆಯುವಂತದ್ದು 3 ವಾಕ್ಯ ಹಿಂಗ್ ಬರೀತಾರ. ಹೆಂಗ್ ಬರೀತಾರ? ರೋಮಿಯೋ ಅಂಡ್ ಜೂಲಿಯಟ್ ಈಸ್ ಎ ಲಿರಿಕಲ್ ವರ್ಸಸ್, ಇಲ್ಲ ಲಿರಿಕಲ್ ಸೊಲಿಲೋಕೀಸ್, 1 ವಾಕ್ಯ ಬರೆದ್ರಿ. ರೋಮಿಯೋ ಅಂಡ್ ಜೂಲಿಯಟ್ ಈಸ್ ರಿಟರ್ನ್ ಬೈ ವಿಲಿಯಂ ಶೇಕ್ಸ್ಪಿಯರ್, 2 ವಾಕ್ಯ ಬರೀತೀರಿ. 3ನೇದು ಏನ್ ಬರೀತೀರಿ? ರೋಮಿಯೋ ಅಂಡ್ ಜೂಲಿಯಟ್ ಈಸ್ ಅಬೌಟ್ ದ ಟ್ರೂ ಲವ್ ಅಂತೀರಿ. 4ನೇ ವಾಕ್ಯ ಏನ್ ಬರೀತೀರಿ? ರೋಮಿಯೋ ಅಂಡ್ ಜೂಲಿಯಟ್ ಈಸ್ ಟೇಕನ್ ಫ್ರಮ್ ದ ಡ್ರಾಮಾ ರೋಮಿಯೋ ಅಂಡ್ ಜೂಲಿಯಟ್ ಅಂತ ಬರೀತೀರಿ. 4 ಬೇರೆ ಬೇರೆ ವಾಕ್ಯಗಳನ್ನ ಬರೀತೀರಿ ನೀವು. ಈ ರೀತಿ ಯಾರು ಬರೀತಾರ ಅಂತಂದ್ರೆ ಇಂಗ್ಲಿಷ್ ಮೀಡಿಯಂದಾಗ ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗರು ಬರೀತಾರೆ. ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದ್ತಿರ್ತಾರಲ್ಲ ಪ್ರಾರಂಭದಿಂದ, ಅವರು ಇಂಥ ವಾಕ್ಯಗಳನ್ನ ಬರೀತಾರೆ. ನೀವೇನ್ ಮಾಡ್ತೀರಿ? ಕಾಲೇಜಿಗೆ ಬಂದಿರಿ, ಅವ್ರಿಗಿಂತಲೂ 11 ವರ್ಷ ಮುಂದಿದ್ದೀರಿ ಕಲಿಯೋದ್ರಲ್ಲಿ. ನೀವೇನ್ ಮಾಡ್ತೀರಿ ಅಂದ್ರೆ ಇವಾಗ್ಲೂ ಸಹಿತ ಹಿಂಗ ಕಟ್ ವಾಕ್ಯಗಳನ್ನು ಬರೀತೀರಿ. ನಮ್ಮ ಇಂಗ್ಲಿಷ್ದಾಗ ಅಷ್ಟೇ ಅಲ್ಲ, ಕನ್ನಡದಾಗ ಹಂಗ ಬರೀತೀರಿ ನೀವು. ಆದ್ರೆ ಕಾಲೇಜ್ ಲೆವೆಲ್ ನಲ್ಲಿ ನೀವು ಬರೀತಕ್ಕಂತ ವಾಕ್ಯಗಳು ಅವು ಅಲ್ಲ. 4 ವಾಕ್ಯ ಬೇರೆ ಬೇರೆ ಬರೀದಲ್ಲ. ಏನವ 4 ವಾಕ್ಯ ನೋಡ್ರಿ, ಇನ್ನೊಂದ್ಸಲ ಹೇಳ್ತೀನಿ ಕೇಳ್ರಿ ಎಲ್ಲಾರು. ರೋಮಿಯೋ ಅಂಡ್ ಜೂಲಿಯಟ್ ಈಸ್ ಚೋಸನ್ ಫ್ರಮ್ ದ ಡ್ರಾಮಾ ರೋಮಿಯೋ ಅಂಡ್ ಜೂಲಿಯಟ್, ಮೊದಲನೇ ವಾಕ್ಯ. ರೋಮಿಯೋ ಅಂಡ್ ಜೂಲಿಯಟ್ ಇಸ್ ಎ ಲಿರಿಕಲ್ ವರ್ಸಸ್ ಆರ್ ಲಿರಿಕಲ್ ವರ್ಸಸ್, 2ನೇ ವಾಕ್ಯ. ರೋಮಿಯೋ ಅಂಡ್ ಜೂಲಿಯಟ್ ಈಸ್ ರಿಟರ್ನ್ ಬೈ ವಿಲಿಯಂ ಶೇಕ್ಸ್ಪಿಯರ್, 3ನೇ ವಾಕ್ಯ. ರೋಮಿಯೋ ಅಂಡ್ ಜೂಲಿಯಟ್ ಈಸ್ ಅಬೌಟ್ ಟ್ರೂ ಲವ್, 4ನೇ ವಾಕ್ಯ. ಹಂಗ ಬರದ್ರಿ ಅಂದ್ರ ನೀವು ಮತ್ತ ಸ್ಕೂಲ್ ಸ್ಟೂಡೆಂಟ್ಸ್ ಆಗ್ತೀರಿ. ಆದ್ರೆ ನಿಮ್ಮ ಹಂತ, ನಿಮ್ಮ ಲೆವೆಲ್, ನಿಮ್ ಸ್ಟೇಟಸ್ ಯಾವ್ದಿಲ್ಲಿ ಅಂತಂದ್ರ ಯುವರ್ ಸ್ಟೇಟಸ್ ಇಸ್ ಲೈಕ್ ಹಾರ್ಸ್, ಯುವರ್ ಹಾರ್ಸ್ ಲೈಕ್. How you have to do your work here like horses, not donkeys. All of you are Mr. and Mrs. Horses, not Mr. and Mrs. Donkeys. ನೆನಪಿಟ್ಕೋರಿ ಇದನ್ನ. ಏನ್ ಮಾಡಬೇಕು? ಆ 4 ವಾಕ್ಯಗಳನ್ನು ಸೇರಿಸಿ 1 ವಾಕ್ಯನ ಮಾಡಬೇಕು. 4 ವಾಕ್ಯನ ಸೇರಿಸಿ 1 ವಾಕ್ಯ ಮಾಡಬೇಕು. ಹೆಂಗ್ ಮಾಡ್ತೀರಿ ನೋಡ್ರಿ, ಇಲ್ಲಿ ಮಾಡ್ಲಾಗ್ಯದ. 2 lyrical verses are soliloquies from Romeo and Juliet by William Shakespeare is about true love. ಕನ್ನಡದಲ್ಲಿ ಹೆಂಗ್ ಮಾಡ್ತಾನೆ ನೋಡ್ರಿ, ಕೇಳ್ರಿ. ರೋಮಿಯೋ ಅಂಡ್ ಜೂಲಿಯಟ್ ನಾಟಕದಿಂದ ಆರಿಸ್ಕೊಂಡಿರ್ತಕ್ಕಂತ 2 ಲಿರಿಕಲ್ ವರ್ಸಸ್
ಸೊಲಿಲೋಕೀಸ್ಗಳು ಅನ್ನೋದಕ್ಕಿಂತ ಮೊದಲು ನೋಡ್ರಿ, ವಿಲಿಯಂ ಶೇಕ್ಸ್ಪಿಯರ್ ಬರೆದಿರ್ತಕ್ಕಂತ ರೋಮಿಯೋ ಅಂಡ್ ಜೂಲಿಯೆಟ್ ಎಂಬ ನಾಟಕದಿಂದ ಆರಿಸಿಕೊಂಡಿರತಕ್ಕಂತ 2 ಲಿರಿಕಲ್ ವರ್ಸಸ್ ಅಥವಾ ಸೊಲಿಲೋಕೀಸ್ಗಳು ಟ್ರೂ ಲವ್ ಮೇಲಿದೆ. ಹೆಂಗ ಬರಿಬೇಕು ಕನ್ನಡದಾಗ ನೀವು? ಇನ್ನೊಂದ್ಸಲ ಹೇಳ್ತೇವೆ ನೋಡ್ರಿ, ಕನ್ನಡದಾಗ ಕೇಳ್ರಿ. ವಿಲಿಯಂ ಶೇಕ್ಸ್ಪಿಯರ್ ಬರೆದ ದುಃಖಾಂತ ನಾಟಕ ರೋಮಿಯೋ ಅಂಡ್ ಜೂಲಿಯೆಟ್ ದಿಂದ ಆರಿಸಲ್ಪಟ್ಟ 2 ಲಿರಿಕಲ್ ವರ್ಸಸ್ ಆರ್ ಸೊಲಿಲೋಕೀಸ್ಗಳು ಟ್ರೂ ಲವ್ವಿನ ಮೇಲಿದೆ. ನಾ ಏನ್ ಮಾಡೀನಿ, ಬರೀ ಇಂಗ್ಲಿಷ್ ಶಬ್ದಗಳನ್ನ ಯೂಸ್ ಮಾಡಿದೀನಿ, ಆದ್ರೆ ವಾಕ್ಯ ಮಾತ್ರ ಕನ್ನಡದ ಮಾಡಿದೀನಿ. ಟು ಫಾರ್ಮ್ ಕನ್ನಡ ಸೆಂಟೆನ್ಸ್ ಐ ಹ್ಯಾವ್ ಯೂಸ್ಡ್ ಇಂಗ್ಲಿಷ್ ವರ್ಡ್ಸ್. ಇಂಗ್ಲಿಷ್ ವರ್ಡ್ಸ್ ಗಳನ್ನೇ ಯೂಸ್ ಮಾಡಿಕೊಂಡು ಕನ್ನಡದ ವಾಕ್ಯವನ್ನ ಕಟ್ಟಿದೆ. ನೀವು ಈ ಲೆವೆಲ್ದಾಗ, ಕಾಲೇಜ್ ಲೆವೆಲ್ದಾಗ ಮುಂದೆ ಡಿಗ್ರಿಗೆ ಹೋಗ್ತೀರಿ. ಡಿಗ್ರಿಗೆ ಹೋದಾಗ್ಲೂ ಸಿಕ್ಕ ನಿಮ್ಮ ಕನ್ನಡ ಭಾಷೆ, ಇಂಗ್ಲಿಷ್ ಭಾಷೆ ಯಾವ ಮಟ್ಟಕ್ಕೆ ಇರಬೇಕು ಅಂದ್ರೆ ಆ ಲೆವೆಲಿಗೆ ಅನುಗುಣವಾಗಿರ್ಬೇಕು. ಇದನ್ನ ನೀವು ಮೈಂಡ್ ಮಾಡ್ಕೊಳ್ಳದೆ ಹೊರಟೋಗ್ಬಿಡ್ತೀರಿ. ನಿಮ್ ಭಾಷೆ ಎಲ್ಲಿ ಉಳಿತದ ಅಲ್ಲೇ ಉಳಿತದ, ಸ್ಕೂಲ್ ಲೆವೆಲ್ ಭಾಷೆನೇ ಉಳಿದ ಹೋಗ್ತದ. ಆ ರೀತಿ ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ಭಾಷೆನೂ ನಿಮ್ಮ ಕ್ಲಾಸ್ ಚೇಂಜ್ ಆದಂಗ ಬದಲಾಯಿಸ್ತಾ ಹೋಗ್ರಿ. ನೆಕ್ಸ್ಟ್ ವಾಕ್ಯ ನೋಡ್ರಿ. ಹಿಯರ್ ರೋಮಿಯೋ ಎಕ್ಸ್ಪ್ರೆಸಸ್ ಹಿಸ್ ಲವ್ ಎಮೋಷನ್ಸ್ ಅಬೌಟ್ ಜೂಲಿಯೆಟ್. ನೋಡ್ರಿ, ಇದು ಸಿಂಗಲ್ ವಾಕ್ಯ ಇದು. ಹಿಯರ್ ರೋಮಿಯೋ ಎಕ್ಸ್ಪ್ರೆಸ್ ಅಂದ್ರೆ ಹೇಳು, ಟೆಲ್ಸ್ ಅಂತ. ರೋಮಿಯೋ ಟೆಲ್ಸ್, ಎಕ್ಸ್ಪ್ರೆಸ್ ಮಾಡು ಅಂತ ವರ್ಣಿಸು, ವಿವರಿಸು, ಹೇಳು. ಹೀಸ್ ಲವ್ ಎಮೋಷನ್ಸ್, ಪ್ರೇಮ ಭಾವನೆಗಳನ್ನು ಅಬೌಟ್ ಜೂಲಿಯೆಟ್. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ಆಕ್ಷನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ವಾಕ್ಯ ಇದು. ನೋಡ್ರಿ ಇಲ್ಲಿ, ರೋಮಿಯೋ ಸಬ್ಜೆಕ್ಟ್, ಎಕ್ಸ್ಪ್ರೆಸಸ್ ಮೇನ್ ವರ್ಬ್ ಎಸ್ ಫಾರ್ಮ್, ಈಸ್ ಲವ್ ಎಮೋಷನ್ಸ್ ಇದು ಏನು ಅಂತಂದ್ರೆ ಆಬ್ಜೆಕ್ಟ್. ಅಬೌಟ್ ಟ್ರೂ ಲವ್, ಅಬೌಟ್ ಜೂಲಿಯೆಟ್ ಇದೆಯಲ್ಲ ಅದ್ರ ಕಾಂಪ್ಲಿಮೆಂಟ್. ಹಿ ಒಪೈನ್ಸ್ ದಟ್, ಅವನು ಅಭಿಪ್ರಾಯ ಪಡ್ತಾನೆ. ಏನ್ ಅಭಿಪ್ರಾಯ ಪಡ್ತಾನೆ ನೋಡ್ರಿ. ಹಿ ಒಪೈನ್ಸ್ ಒಂದು ವಾಕ್ಯ. ಎರಡನೇ ವಾಕ್ಯ ನೋಡ್ರಿ, ದ ಲೈಟ್ ಆಫ್ ಬ್ಯೂಟಿ ಆಫ್ ಜೂಲಿಯೆಟ್ ಟೀಚರ್ಸ್ ದ ಟಾರ್ಚಸ್. ಎರಡನೇ ವಾಕ್ಯ, ದ ಲೈಟ್ ಆಫ್ ಬ್ಯೂಟಿ ಆಫ್ ಜೂಲಿಯೆಟ್ ಟೀಚರ್ಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಎರಡು ವಾಕ್ಯ. ಎರಡು ವಾಕ್ಯಗಳನ್ನು ಸೇರಿಸಿ ಒಂದು ವಾಕ್ಯ ಮಾಡಿರಿ. ದ್ಯಾಟ್ ಕಂಜಕ್ಷನ್ ಅನ್ನ ಯೂಸ್ ಮಾಡಿರಿ. ಏನ್ ಯೂಸ್ ಮಾಡಿರಿ ಅಂತಂದ್ರೆ ಇಲ್ಲಿ ನೋಡ್ರಿ, ದ್ಯಾಟ್ ಅಂತಕ್ಕಂಥ ಕಂಜಕ್ಷನ್ ಅನ್ನ ಯೂಸ್ ಮಾಡಿರಿ ಎರಡು ವಾಕ್ಯನ ಸೇರ್ಸಾಕ್. ಹಿ ಒಪೈನ್ಸ್, ಎರಡನೇ ವಾಕ್ಯ ಏನು, ದ ಲೈಟ್ ಆಫ್ ಬ್ಯೂಟಿ ಆಫ್ ಜೂಲಿಯೆಟ್ ಟೀಚರ್ಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಎರಡನೇ ವಾಕ್ಯ. ಈ ಎರಡು ವಾಕ್ಯಗಳನ್ನು ಸೇರಿಸಿ ಒಂದು ವಾಕ್ಯ ಮಾಡಕ್ ನಡವರ್ ಕಂಜಕ್ಷನ್ ದ್ಯಾಟ್ ಯೂಸ್ ಮಾಡಿದಿರಿ. ಈ ರೀತಿ ಹಿ ಒಪೈನ್ಸ್ ದ್ಯಾಟ್, ಅವನು ಅಭಿಪ್ರಾಯ ಪಡ್ತಾನೆ. ಏನು, ದ ಲೈಟ್ ಆಫ್ ಬ್ಯೂಟಿ ಆಫ್ ಜೂಲಿಯೆಟ್ ಟೀಚ್ ಮಾಡ್ತದ ಎದಕ್ಕೆ, ಟಾರ್ಚಸ್ಗೆ ಏನಂತ, ಟು ಬರ್ನ್ ಬ್ರೈಟ್. He opines that the light of beauty of Juliet teaches the torches to burn bright. Next ವಾಕ್ಯ ನೋಡ್ರಿ. According to him, ಅವನ ಪ್ರಕಾರ, ರೋಮಿಯೋನ ಪ್ರಕಾರ, Juliet seems to be hanging upon the seek of night. ಒಂದು ವಾಕ್ಯ ಇದು. Juliet seems to be hanging upon the seek of night. ಮುಂದೆ ಇಟ್ ಮೀನ್ಸ್, ಅದರ ಅರ್ಥ ಏನು ಅಂತಂದ್ರೆ, ಇಟ್ ಮೀನ್ಸ್ ದ್ಯಾಟ್, ಇಟ್ ಮೀನ್ಸ್ ಎರಡನೇ ವಾಕ್ಯ ದ್ಯಾಟ್. ನೆಕ್ಸ್ಟ್ ನೋಡಿ, ದ್ಯಾಟ್ ಅನ್ನು ಸೇರಿಸ್ಕೊಂಡು ದ್ಯಾಟ್ ಕಂಜಕ್ಷನ್ ಯೂಸ್ ಮಾಡ್ಕೊಂಡು, ಸಿ ಈಸ್, ಯಾರು, ಜೂಲಿಯೆಟ್ ಈಸ್ ಶೈನಿಂಗ್ ಆಸ್ ಎ ಸ್ಟಾರ್ ಇನ್ ದ ಸ್ಕೈ ಡ್ಯೂರಿಂಗ್ ದ ನೈಟ್. ಮೂರು ವಾಕ್ಯಗಳನ್ನು ಸೇರಿಸಿ ಒಂದು ವಾಕ್ಯ ಮಾಡಿದ್ವಿ. ಅಕಾರ್ಡಿಂಗ್ ಟು ಆ ಕಂಜಕ್ಷನ್ ಮತ್ತು ದ್ಯಾಟ್ ಅಂತಕ್ಕಂಥ ಎರಡು ಕಂಜಕ್ಷನ್ ಅನ್ನು ಯೂಸ್ ಮಾಡ್ಕೊಂಡು ಮೂರು ವಾಕ್ಯಗಳನ್ನು ಸೇರಿಸಿದ್ರಿ. Juliet seems to be hanging upon the seek of night. ಒಂದು ವಾಕ್ಯ. It means ಎರಡನೇ ವಾಕ್ಯ. She is shining as a star in the sky during the night. ಮೂರನೇ ವಾಕ್ಯ. ಈ ಮೂರು ವಾಕ್ಯಗಳನ್ನು ಸೇರಿಸಲಿಕ್ಕೆ ಆರಂಭದಲ್ಲಿ ಅಕಾರ್ಡಿಂಗ್ ಟು, ಇಲ್ಲಿ ನೋಡ್ರಿ, ಯೂಸ್ ಮಾಡಿ ನೋಡ್ರಿ. ಅಕಾರ್ಡಿಂಗ್ ಟು ಹಿಮ್ Juliet seems to be hanging upon the seek of night. It means, ಅದರ ಅರ್ಥ that ಏನಂತಂದ್ರ, she is shining as a star in the sky during the night. ಅವಳು ಆಕಾಶದಲ್ಲಿ ನಕ್ಷತ್ರದ ಹಾಗೆ ಹೊಳಿತಾ ಇದ್ಲು ಅನ್ನೋದನ್ನ ಹೇಳ್ತಾನೆ.
ನೆಕ್ಸ್ಟ್ and she also and she also ಅವಳು appears to be shining ಹೊಳಿತಾ ಇದ್ಲು ಯಾವ ರೀತಿಯಾಗಿ ಆಸ್ ಎ ರಿಚ್ ಜುವೆಲ್ ಇನ್ ಇಥಿಯೋಪಿಯನ್ ಅದು ಅಷ್ಟೇ ಅಲ್ಲದೆ ಮತ್ತೆ ಮುಂದುವರ್ಷ ನಾವು ಹ್ಯಾಂಡ್ ಯೂಸ್ ಮಾಡ್ಕೊಂಡು ಮುಂದುವರಿಸಿದ್ರಿ ಏನಂತ ಸಿ ಆಲ್ಸೋ ಅಪಿಯರ್ಸ್ ಕಾಣು ಸೀಮ್ ಅಂದ್ರು ಕಾಣು ಅಪಿಯರ್ ಅಂದ್ರು ಕಾಣು ಎರಡರ ಅರ್ಥ ಒಂದೇ ಲುಕ್ ಅಂದ್ರೆ ಕಾಣು ಯು ಲುಕ್ ಸ್ಮಾರ್ಟ್ ಅಂತೀರಿ ನೋಡ್ರಿ ಯು ಅಪಿಯರ್ ಸ್ಮಾರ್ಟ್ ಯು ಸೀಮ್ ಸ್ಮಾರ್ಟ್ ಅಂತಿರ್ತಲ್ಲ ಮುಂದವರಿಗೆ ಯು ಲುಕ್ ಸ್ಮಾರ್ಟ್ ಇನ್ ದಿಸ್ ಡ್ರೆಸ್ ಈ ಡ್ರೆಸ್ ನಲ್ಲಿ ಏನ್ ಚಂದ ಕಾಣ್ತಿ ಅಂತೀವಲ್ಲ ಹಂಗ ಅಪಿಯರ್ ಸೀಮಾ ಲುಕ್ ಅಂದ್ರೆ ಕಾಣು ಅಂತ ಅಂಡ್ ಸಿ ಆಲ್ಸೋ ಅಪಿಯರ್ಸ್ ಟು ಬಿ ಸೈನಿಂಗ್ ಆಸ್ ಎ ರಿಚ್ ಜುವೆಲ್ ಜುವೆಲ್ ಅಂದ್ರೆ ಡೈಮಂಡ್ ಇನ್ ಅನ್ ಇಥಿಯೋಪಿಯರ್ ಬ್ಲ್ಯಾಕ್ ಕುಂಬಳ ಕಿವಿಯೋಲಿಯಲ್ಲಿರ್ತಕ್ಕಂಥ ಡೈಮಂಡ್ ಹೊಳದಂಗ್ ಹೊಳಿತಾ ಇತ್ತು ಹರ್ ಬ್ಯೂಟಿ ಇಸ್ ಟೂ ರಿಚ್ ಫಾರ್ ಯೂಸ್ ಅಂಡ್ ಟೂ ಡಿಯರ್ ಫಾರ್ ದಿ ಅರ್ತ್ ಅಂತ ವಾಕ್ಯ ಇದೆ ಹರ್ ಬ್ಯೂಟಿ ಇಸ್ ಟೂ ರಿಚ್ ಫಾರ್ ಯೂಸ್ ಇನ್ನೊಂದು ವಾಕ್ಯ ಯಾವುದು ಹರ್ ಬ್ಯೂಟಿ ಇಸ್ ಟೂ ಡಿಯರ್ ಫಾರ್ ದಿ ಅರ್ತ್ ಎರಡು ವಾಕ್ಯಗಳದಾವ ಇವು ಹರ್ ಬ್ಯೂಟಿ ಇಸ್ ಟೂ ರಿಚ್ ಪೂರ ವಾಕ್ಯ ಇದು ಹರ್ ಬ್ಯೂಟಿ ಇಸ್ ಟೂ ರಿಚ್ ಫಾರ್ ಯೂಸ್ ಒಂದು ವಾಕ್ಯ ಇನ್ನೊಂದು ಹರ್ ಬ್ಯೂಟಿ ಈಸ್ ತಗೊಂಡು ಇದು ಮುಂದ ಟು ಡಿಯರ್ ಫಾರ್ ದಿ ಅರ್ತ್ ಎರಡನ್ನು ಸೇರಿಸಿ ಒಂದು ವಾಕ್ಯ ಮಾಡಿದ್ರಿ ಹೆಂಗ್ ಮಾಡಿದ್ರಿ ಅಂತಂದ್ರ ಹರ್ ಬ್ಯೂಟಿ ಇಸ್ ಟೂ ರಿಚ್ ಫಾರ್ ಯೂಸ್ ಅಂಡ್ ಟೂ ಡಿಯರ್ ಫಾರ್ ದಿ ಅರ್ತ್ ಅಂತ ಮಾಡಿದ್ರಿ ಹಿಂಗ ಎರಡಕ್ಕಿಂತ ಹೆಚ್ಚಿನ ವಾಕ್ಯಗಳನ್ನು ಸೇರಿಸಿ ಏನ್ ಮಾಡಬೇಕು ಅಂತಂದ್ರ ವಾಕ್ಯಗಳನ್ನ ನಾವು ಕಟ್ತಾ ಹೋಗ್ಬೇಕು ಹೇಳ್ತಾ ಹೋಗ್ಬೇಕು ನೆಕ್ಸ್ಟ್ ನೋಡ್ she looks such a snowy dove ನೆಕ್ಸ್ಟ್ ವಾಕ್ಯ ನೋಡು she looks such a snowy dove among the crows ಹೆಂಗ್ ಕಾಣ್ತಾ ಇದ್ಲು ಅವಳು ಅಂತಂದ್ರ ಬಿಳಿ ಪಾರಿವಾಳದ ಹಾಗೆ ಕಾಣ್ತಾ ಇದ್ಲು ಕರಿ ಕಾಗೆಗಳ ಮಧ್ಯೆ she looks as a snowy dove among the crows when she is with other ladies of the dancing floor ಬೇರೆ ಲೇಡೀಸ್ ಗಳ ಜೋಡಿ ಡ್ಯಾನ್ಸ್ ಮಾಡ್ತಾ ಇರುವಾಗ ಹೆಂಗ್ ಕಾಣ್ತಾ ಇದ್ಲು ಅಂತಂದ್ರ ಬೇರೆ ಲೇಡೀಸ್ ಗಳೆಲ್ಲ ಕ್ರೋಸ್ ಇದ್ದಂಗ ಇವಳು ಡೋ ಕಂಡಂಗ್ ಕಾಣ್ತಾ ಇದ್ಲು ನೆಕ್ಸ್ಟ್ ವಾಕ್ಯ ನೋಡ್ರಿ ರೋಮಿಯೋ ಅಡ್ರೆಸ್ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ ಇಲ್ಲಿ ಅಡ್ರೆಸ್ ಅಂದ್ರೆ ವಿಳಾಸ ಅಂತ ನೀವು ತಿಳ್ಕೊಂಡ್ಬಿಟ್ಟಿದ್ದೀರಿ ಈ ಶಬ್ದನ ಬರ್ಕೊಂಡ್ರು ಪರವಾಗಿಲ್ಲ ADDRESS ಅಡ್ರೆಸ್ ಅಂದ್ರೆ ಬರೀ ವಿಳಾಸ ನಾಮಪದ ಸರಿ ಇನ್ನೊಂದು ಅರ್ಥ ಏನು ಮಾತನಾಡು ಒಬ್ಬರ ಕುರಿತು ಮಾತನಾಡು ಸಂಬೋಧನೆ ಮಾಡು ಕ್ರಿಯಾಪದವನ್ನಾಗಿ ಯೂಸ್ ಮಾಡ್ತಾರೆ ಅದನ್ನ ಕ್ರಿಯಾಪದ ರೂಪ ಏನು ಇನ್ನೊಬ್ಬರ ಜೋಡಿ ಮಾತನಾಡು ಸಂಬೋಧನೆ ಮಾಡು ಸಂಬೋಧನೆ ಮಾಡು ಅಂತ ಅರ್ಥ ಆಗತ್ತೆ ರೋಮಿಯೋ ಅಡ್ರೆಸಸ್ ಹರ್ ಆಸ್ ಆಂಡರ್ ಲೇಡಿ ಆರ್ ಡಿವೈನ್ ಲೇಡಿ ರೋಮಿಯೋ ವಾಚಸ್ ಅಂಡ್ waits for Juliet until completion of her dance, and then after he gets blessed his rude hand and touching her hands, and he gets purified his heart and mind by talking with her. Thus ಈ ರೀತಿ she seems him as a goddess of love, goddess of purity and goddess of beauty ಅಂತ ಅದನ್ನ ಹೊಳ್ಳಿ ಮಳ್ಳಿ ಹೇಳೋದಿಲ್ಲ ಒಂದ್ಸಲ ಮೊದಲಿಂದ ಯೂಸ್ ಮಾಡಿದ್ದು ಮೂರಕ್ಕೂ ಸಂಬಂಧ ಪಡತ್ ನೋಡ್ರಿ as a goddess of love, purity and beauty ಸೌಂದರ್ಯ ದೇವತೆ ಪ್ರೇಮ ದೇವತೆ ಪರಿಶುದ್ಧತಾ ದೇವತೆಯಾಗಿ ಕಂಡ್ಲು and so he himself convinces ಅಂದ್ರೆ ಮನವರಿಕೆ ಮಾಡ್ಕೊಳ್ಳು that he has the true love for her because the true beauty of Juliet has inspired the true love in the heart and mind of Romeo for her. So he says that he has never seen the true beauty till he saw Juliet. Thus Romeo glorifies Juliet's beauty as the divine beauty. ಈ ರೀತಿ ಇಲ್ಲಿ ಏನ್ ಕೊಳ್ಳಾಗ್ಯದ ಇಂಪಾರ್ಟೆಂಟ್ ವರ್ಡ್ಸ್ ಫ್ರೇಸ್ಗಳಲ್ಲಿ ಫ್ರೇಸ್ಗಳನ್ನ ಯೂಸ್ ಮಾಡ್ಕೊಂಡು ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ 4 ಟೈಪ್ಸ್ ಆಫ್ ಸಬ್ ಟೆನ್ಸಸ್ ಗಳನ್ನ ಯೂಸ್ ಮಾಡ್ಕೊಂಡು ಆನ್ಸರ್ ಅನ್ನ ಬರ್ದಿರಿ ನೆಕ್ಸ್ಟ್ ಪೀರಿಯಡ್ ನಲ್ಲಿ ನಾನು ನಿಮಗೆ ಏನ್ ಹೇಳ್ತೀನಿ ಅಂತಂದ್ರೆ ಇವುಗಳನ್ನ ಪಾಸ್ಟ್ ಟೆನ್ಸ್ ಗೆ ಹೆಂಗ್ ಚೇಂಜ್ ಮಾಡೋದು
ಎರಡನೇ ಆನ್ಸರ್, ಎರಡನೇ 4 ಮಾರ್ಕ್ಸಿನ ಕ್ವಶನ್ ಕೇಳಿದ್ರ, ಇದ್ರ ಮೇಲೆ 6 ಮಾರ್ಕ್ಸಿನ ಕ್ವಶನ್ ಕೇಳಿದ್ರ ಯಾವ ರೀತಿ ಆನ್ಸರ್ ನೆಕ್ಸ್ಟ್ ಪೀರಿಯಡ್ ನಲ್ಲಿ ನೋಡೋಣ.